ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತಾ ಮೊದಲನೇ ಅಧ್ಯಾಯ, ಅರ್ಜುನ ವಿಷಾದ ಯೋಗ. ಮೊದಲಿಗೆ ಪ್ರಾರ್ಥನೆ. ಯಂ ಬ್ರಹ್ಮ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣ ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ಸಂಜಯ ಧೃತರಾಷ್ಟ್ರನಿಗೆ ಯುದ್ಧ ಭೂಮಿಯಲ್ಲಿ ನಡೀತಾ ಇರುವಂತಹ ಎಲ್ಲ ಚಟುವಟಿಕೆಗಳನ್ನು ಅವೆಲ್ಲವನ್ನು ಧೃತರಾಷ್ಟ್ರನಿಗೆ ತಿಳಿಸ್ತಾ ಇದ್ದಾನೆ. ಬಟ್ ಸಂಜಯ ಈಸ್ ಎ ವೆರಿ ಬ್ರೇವ್ ಪರ್ಸನ್. ಯಾವ ವಿಚಾರವನ್ನು ಯಾವ ರೀತಿಯಲ್ಲಿ ಧೃತರಾಷ್ಟ್ರನಿಗೆ ಹೇಳಿದ್ರೆ ಅದು ಅವನ ಮನಸ್ಸಿಗೆ ನಾಟತ್ತೆ. ಸೊ ಧೃತರಾಷ್ಟ್ರನ ಪಲ್ಸ್ನ ತಿಳ್ಕೊಂಡು ಸಂಜಯ ಬಹಳ ಗಂಭೀರವಾಗಿ ಆ ಯುದ್ಧ ಭೂಮಿಯ ಹಿನ್ನೆಲೆಯನ್ನು ಒದಗಿಸ್ತಾ ಇದ್ದಾನೆ. ಪ್ರತಿಯೊಂದು ವಿಚಾರವನ್ನು ಬಹಳ ಸೂಕ್ಷ್ಮವಾಗಿ ಧೃತರಾಷ್ಟ್ರನಿಗೆ ಮನದಟ್ಟಾಗುವಂತೆ ವರದಿಯನ್ನು ಯಾಕೆ ಕೊಡ್ತಾ ಇದ್ದಾನೆ ಅಂತಂದರೆ, ಅಟ್ಲೀಸ್ಟ್ ನೌ ಆಲ್ಸೋ ಈಗ ಕೂಡ ಮನಸ್ಸು ಮಾಡಿದ್ರೆ ಧೃತರಾಷ್ಟ್ರ ಯುದ್ಧವನ್ನು ನಿಲ್ಲಿಸಬಹುದು. ಸೊ ಈ ಒಂದು ಅಭಿಲಾಷೆಯಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಸಂಜಯ ಹೇಳ್ತಾ ಇದ್ದಾನೆ, ಪಾಂಡವರ ಬಳಿ ದೆರ್ ಈಸ್ ಸಾತ್ಯಕಿ ಆ್ಯಂಡ್ ದೆರ್ ಈಸ್ ಶಿಖಂಡಿ ಆ್ಯಂಡ್ ಬೋತ್ ಆಫ್ ದೆಮ್ ಆರ್ ಗ್ರೇಟ್ ವಾರಿಯರ್ಸ್. ಅವರೆಲ್ಲರೂ ಇದ್ದಾರೆ ಪಾಂಡವರ ಸೈನ್ಯದಲ್ಲಿ ಅಂತ ಹೇಳಿ. ಆ್ಯಂಡ್ ಹಿ ಕಂಟಿನ್ಯೂಸ್, ಸಘೋಷೋ ಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯಧಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್. ಮತ್ತೆ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ, ಯುದ್ಧ ಭೂಮಿಯ ವರದಿಯನ್ನು ಕೊಡ್ತಾ ಇದ್ದಾನೆ. ಯುದ್ಧ ಭೂಮಿನಲ್ಲಿ ಮೊಟ್ಟ ಮೊದಲಿಗೆ ಅಂತಂದರೆ ಪ್ರಾರಂಭದಲ್ಲಿ ಶಂಖನಾದವನ್ನು ಮಾಡಿದ್ದು ಭೀಷ್ಮ ಪಿತಾಮಹ. ಆ ನಂತರದಲ್ಲಿ ಕೌರವ ಸೇನೆಯಲ್ಲಿದ್ದಂತಹ ಎಲ್ಲ ಪ್ರಮುಖರುಗಳು ಕೂಡ ತಮ್ಮ ತಮ್ಮ ಶಂಖ, ಜಾಗಟೆ, ಕಹಳೆ, ತಮಟೆ ಇತ್ಯಾದಿ ಅವೆಲ್ಲವನ್ನು ಮೊಳಗಿಸಿ ಆ ಮೂಲಕ ಯುದ್ಧ ಕ್ಷೇತ್ರದಲ್ಲಿ ಶಬ್ದವನ್ನು ಮಾಡಿ ಯುದ್ಧಕ್ಕೆ ಚಾಲನೆಯನ್ನು ಕೊಡ್ತಾರೆ. ಇನ್ಫ್ಯಾಕ್ಟ್ ಭೀಷ್ಮ ಪಿತಾಮಹನ ಅಂತರಂಗದ ಉದ್ದೇಶನೇ ಬೇರೆ ಇತ್ತು. ಪ್ರಾರಂಭದಲ್ಲಿ ಭೀಷ್ಮ ಪಿತಾಮಹನೇ ಶಂಖನಾದವನ್ನು ಮಾಡ್ದ ಅಂತ ಹೇಳಿದ್ರು ಕೂಡ
ಶಂಖನಾದವನ್ನು ಯಾಕೆ ಮಾಡ್ದ ಅಂತಂದರೆ, ಒಂದು ರೀತಿಯಲ್ಲಿ ಆ ಎಲ್ಲರ ಅಟೆನ್ಷನ್ ಡೈವರ್ಟ್ ಆಗಬೇಕು. ಯಾಕೆ ಅಂತಂದರೆ ಯುದ್ಧ ಭೂಮಿನಲ್ಲಿ ದುರ್ಯೋಧನ ಸ್ವಲ್ಪ ಟೆನ್ಷನ್ ಆದವನಂತೆ ದ್ರೋಣಾಚಾರ್ಯರ ಬಳಿ ಬಂದು ಮಾತನಾಡ್ತಾ ಇದ್ದಾನೆ. ಮತ್ತು ಎಲ್ಲ ಮಹಾರಥಿಗಳನ್ನು ಕುರಿತು ಅವರೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾನೆ. ನಿಮ್ಮೆಲ್ಲರ ಗಮನ ನೀವಿರುವ ಜಾಗದಿಂದಲೇ ಭೀಷ್ಮ ಪಿತಾಮಹರ ಮೇಲಿರಬೇಕು. ಹೀ ಈಸ್ ಅವರ್ ಚೀಫ್ ಕಮಾಂಡರ್. ಅವರಿಗೆ ಯಾವ ರೀತಿಯ ಅಪಾಯವೂ ಒದಗಬಾರದು. ಅಂದರೆ ಅಪಾಯ ಒದಗೋ ಚಾನ್ಸಸ್ ಇದೆ ಅನ್ನುವಂತಹ ಒಂದು ಅವನಿಗೆ ಅಲ್ಲಿ ಯುದ್ಧದಲ್ಲಿ ಅವನಿಗೆ ವಿಶ್ವಾಸ ಕೂಡ ಇರಲಿಲ್ಲ, ಭರವಸೆ ಕೂಡ ಇಲ್ಲ. ಇವೆಲ್ಲ ದುರ್ಯೋಧನ ಮನಸ್ಸಿನಲ್ಲಿ ಇದ್ದಂತಹ ಒಂದು ಭೀತಿಯನ್ನು ತೋರಿಸ್ತಾ ಇದೆ. ಸೊ ದುರ್ಯೋಧನನ ಈ ಸಂದರ್ಭದಲ್ಲಿ ಅವನನ್ನು ತಡೆದು ನಿಲ್ಲಿಸದೆ ಹೋದರೆ ಯುದ್ಧ ಭೂಮಿನಲ್ಲಿ ಬಂದು ಸೇರಿರುವಂತಹ ಎಲ್ಲ ಸೇನಾನಿಗಳ ಧೈರ್ಯವನ್ನು ಇವನು ಹಾಳು ಮಾಡ್ತಾನೆ. ಅದರಿಂದ ಎಲ್ಲರ ಮನಸ್ಸಿನಲ್ಲಿ ಒಂದು ಸ್ವಲ್ಪ ಆತ್ಮವಿಶ್ವಾಸ ಮೂಡಿ ಬರಬೇಕು, ಎಲ್ಲರಲ್ಲೂ ಸ್ವಲ್ಪ ಚೈತನ್ಯವನ್ನು ಕಾಣಬೇಕು, ಮತ್ತು ದುರ್ಯೋಧನ ಕೂಡ ಸ್ವಲ್ಪ ಮಟ್ಟಿಗೆ ಶಾಂತನಾಗಬೇಕು ಅಂತ ಹೇಳಿ ಈ ಒಂದು ಉದ್ದೇಶದಿಂದ ಭೀಷ್ಮ ಪಿತಾಮಹ ಮೊದಲಿಗೆ ತಮ್ಮ ಶಂಖನಾದವನ್ನು ಮಾಡ್ತಾರೆ. ಬಟ್ ಸೇನೆಯಲ್ಲಿದ್ದಂತಹ ಎಲ್ಲರೂ ಆಚಾರ್ಯ ಭೀಷ್ಮ ಹ್ಯಾಸ್ ಸ್ಟಾರ್ಟೆಡ್, ಒಂದು ಯುದ್ಧಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅನ್ನುವಂತೆ ಗ್ರಹಿಸಿ ಅವರೆಲ್ಲರೂ ತಮ್ಮ ಬಳಿ ಇದ್ದಂತಹ ಆ ಯುದ್ಧದ ಕಹಳೆಗಳನ್ನು ಊದಿದ್ದಾರೆ. ಸೊ ಕೌರವರೆಲ್ಲರೂ ಸೇರಿ ಮಾಡಿದಂತಹ ಈ ಒಂದು ಶಬ್ದ ಪಾಂಡವರ ಮೇಲೆ ಯಾವ ರೀತಿಯ ಪ್ರಭಾವವನ್ನಾಗಲಿ ಪರಿಣಾಮವನ್ನಾಗಲಿ ಅದು ಉಂಟು ಮಾಡೋದಕ್ಕೆ ಆಗಲಿಲ್ಲ. ಕೌರವರೆಲ್ಲರೂ ತಮ್ಮ ಶಂಖನಾದ ಮತ್ತು ಇತರ ಯುದ್ಧ ಕಹಳೆಗಳನ್ನು ಊದಿ ಆಗಿದೆ. ಈಗ ಪಾಂಡವರು ಪರಮಾತ್ಮ ಶ್ರೀಕೃಷ್ಣನ ಸಹಿತವಾಗಿ ಅನೇಕ ಯುದ್ಧ ಕಲಿಗಳು ಪಾಂಡವರ ಸೈನ್ಯದಲ್ಲಿದ್ದಂತಹವರು ಎಲ್ಲರೂ ಕೂಡ ಭಯಂಕರ ಶಬ್ದವನ್ನು ಮಾಡ್ತಾರೆ. ಪರಮಾತ್ಮ ಶಂಖ ಊದ್ತಾನೆ, ಅರ್ಜುನ ಊದ್ತಾನೆ, ಧರ್ಮರಾಜ, ಭೀಮ, ನಕುಲ, ಸಹದೇವ, ಉಳಿದಂತೆ ಪಾಂಡವರ ಸೈನ್ಯದಲ್ಲಿದ್ದಂತಹ ಎಲ್ಲರೂ ತಮ್ಮ ಬಳಿ ಇದ್ದಂತಹ ಆ ಯುದ್ಧದ ಕಹಳೆಗಳನ್ನು ಊದ್ತಾರೆ. ಆ ಎಲ್ಲರೂ ಸೇರಿ ಮಾಡಿದಂತಹ ಆ ಶಬ್ದ ಎಷ್ಟು ಭಯಂಕರವಾಗಿತ್ತು ಅನ್ನುವಂತಹದ್ದನ್ನು ಈ ಸಂದರ್ಭದಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ತಿಳಿಸ್ತಾ ಇದ್ದಾನೆ. ಪಾಂಡವರ ಸೇನೆಯಿಂದ ಬಂದಂತಹ ಈ ಶಬ್ದ, ಅದರ ಪರಿಣಾಮ ಕೌರವರ ಮೇಲೆ ಯಾವ ರೀತಿಯಲ್ಲಿ ಬೀರಿದೆ ಅನ್ನೋದನ್ನು ಸಂಜಯ ಇಲ್ಲಿ ತಿಳಿಸ್ತಾ ಇದ್ದಾನೆ. ಸಘೋಷು, ಪಾಂಡವರ ಈ ಒಂದು ಮಹಾಭಯಂಕರವಾದ ಶಂಖನಾದಗಳು ಧಾರ್ತರಾಷ್ಟ್ರಾಣಾಂ ಅಂತಂದರೆ ಧೃತರಾಷ್ಟ್ರನ ಮಕ್ಕಳು, ಧೃತರಾಷ್ಟ್ರನ ಪುತ್ರರು ಕೌರವರು. ಸೊ ಕೌರವರೆಲ್ಲರ ಹೃದಯಾನಿ ವ್ಯಧಾರಯತ್. ದಿ ಸೌಂಡ್ ಮೇಡ್ ಬೈ ದಿ ಪಾಂಡವಾಸ್, ಇಟ್ ಬ್ರೋಕ್ ಔಟ್ ದೇರ್ ಹಾರ್ಟ್ಸ್. ಅವರೆಲ್ಲರ ಎದೆಯನ್ನು ಸೀಳಿದಂತೆ ಆಯಿತು. ಅಷ್ಟು ದೊಡ್ಡ ಭಯಂಕರ ಶಬ್ದ ಪಾಂಡವರ ಸೇನೆಯಿಂದ ಪ್ರತ್ಯುತ್ತರವಾಗಿ ಬಂತು. ಈ ರೀತಿಯಲ್ಲಿ ಧೃತರಾಷ್ಟ್ರನಿಗೆ ಸಂಜಯ ವಿಚಾರವನ್ನು ತಿಳಿಸ್ತಾ ಇದ್ದಾನೆ. ಆಲ್ ದಿ ಕೌರವಾಸ್, ಅವರೆಲ್ಲರ ಹೃದಯಗಳು ಸೀಳದ ಹಾಗೆ ಆಗಿದ್ರಿಂದ ಆಲ್ ಆಫ್ ದೆಮ್ ವರ್ ಡಿಸ್ಟರ್ಬ್ಡ್ ಫ್ರಮ್ ವಿತಿನ್. ಆ ಎಲ್ಲರಲ್ಲೂ ಭಯ, ನಡುಕ ಅನ್ನುವಂತಹದ್ದು ಉಂಟಾಗಿದೆ.
ಸಾಮಾನ್ಯವಾಗಿ ಯುದ್ಧಕ್ಕೆ ಮುಂಚೆ ಈ ರೀತಿ ಸಿಂಹನಾದ ಮಾಡುವಂತಹದ್ದು ಇಟ್ಸ್ ಎ ವಾರ್ ಟ್ರಿಕ್, ಸೋ ದಟ್ ಅಲ್ಲಿ ಇಟ್ಸ್ ಎ ಸೈಕಾಲಜಿ, ಮನಸ್ಸಿನ ಮೇಲೆ ಒಂದು ದುಷ್ಪರಿಣಾಮ ಅಂತ ಹೇಳ್ತಾರೆ. ಸೊ ಶತ್ರುಗಳ ಪಾಳೆಯದಲ್ಲಿ ಅಲ್ಲಿರುವಂತಹ ಸೈನಿಕರ ಮೇಲೆ ಈ ಒಂದು ಶಬ್ದ ದುಷ್ಪರಿಣಾಮವನ್ನು ಉಂಟು ಮಾಡಿ ಅವರಲ್ಲಿ ಆ ಒಂದು ಧೈರ್ಯ ಮತ್ತು ಉತ್ಸಾಹ ಏನಿತ್ತು ಅದು ಕಡಿಮೆ ಆಗಬೇಕು, ನಾಶವಾಗಬೇಕು. ಸೊ ಈ ಕಾರಣದಿಂದ ಯುದ್ಧಕ್ಕೆ ಮುಂಚೆ ಸಿಂಹನಾದ ಮಾಡುವಂತಹದ್ದು ಇಟ್ ಈಸ್ ಎ ವಾರ್ ಟ್ರಿಕ್. ಸೊ ಇಲ್ಲೂ ಕೂಡ ಅದೇ ಥರ ಕೌರವರು ಮಾಡಿದ್ದಾರೆ, ಕೌರವರ ನಂತರ ಪಾಂಡವರು ಮಾಡಿದ್ದಾರೆ. ಕೌರವರು ಮಾಡಿದಂತಹ ಶಬ್ದ ಪಾಂಡವರ ಮೇಲೆ ಯಾವ ಪರಿಣಾಮವನ್ನು ಕೂಡ ಬೀರಲಿಲ್ಲ. ಅದನ್ನು ಹೇಳಿ ಸಂಜಯ ಈಗ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ, ಸಘೋಷೋ, ಪಾಂಡವರ ಸೇನೆಯಿಂದ ಶಬ್ದ ಉಂಟಾಯ್ತಲ್ಲ, ಅದು ಇಟ್ ಬ್ರೋಕ್ ಔಟ್ ದಿ ಹಾರ್ಟ್ಸ್ ಆಫ್ ದಿ ಧಾರ್ತರಾಷ್ಟ್ರಾಣಂ, ಕೌರವರೆಲ್ಲರ ಹೃದಯವನ್ನು ಸೀಳಿದಂತೆ ಆಯಿತು. ಆಲ್ ಆಫ್ ದೆಮ್ ವರ್ ಡಿಸ್ಟರ್ಬ್ಡ್ ಫ್ರಮ್ ವಿತಿನ್, ಒಳಗಿನಿಂದಲೇ ಅವರೆಲ್ಲರಲ್ಲಿ ಭಯ, ನಡುಕ ಅನ್ನುವಂತಹದ್ದು ಉಂಟಾಗಿದೆ. ಮತ್ತು ಸಂಜಯ ಹೇಳ್ತಾ ಇದ್ದಾನೆ, ಈ ರೀತಿ ಬಹಳ ಪರಿಣಾಮಕಾರಿಯಾಗಿ ಧೃತರಾಷ್ಟ್ರನಿಗೆ ಅವನು ವರದಿಯನ್ನು ಯಾಕೆ ಒಪ್ಪಿಸ್ತಾ ಇದ್ದಾನೆ ಅಂತಂದರೆ, ಏನಾದರೂ ಯುದ್ಧ ನಿಲ್ಲಿಸುವಂತಹ ಪ್ರಯತ್ನವನ್ನ ನನ್ನ ಜೊತೆಗೆ ಧೃತರಾಷ್ಟ್ರ ಕೂಡ ಏನಾರು ಮಾಡಬಹುದಾ. ಸೊ ಕೊನೆಯ ಹಂತದವರೆಗೂ ಕೂಡ ಪ್ರಯತ್ನವನ್ನು ಪಡುವಂತಹದ್ದು ಸಂಜಯನ ಉದ್ದೇಶ. ಸೊ ಕೌರವರೆಲ್ಲರ ಹೃದಯ ಸೀಳುವಂತೆ ಈ ಒಂದು ಶಬ್ದ ಅವರೆಲ್ಲರ ಮೇಲೆ ಪರಿಣಾಮವನ್ನು ಬೀರಿದೆ ಎನ್ನುವಂತಹದ್ದು ಎಗೇನ್ ಧೃತರಾಷ್ಟ್ರನ ಮನಸ್ಸಿನ ಮೇಲೆ ಕೂಡ ಕೆಟ್ಟ ಪರಿಣಾಮ ಉಂಟಾಗಲಿ. ದಟ್ ಈಸ್ ದಿ ಉದ್ದೇಶ ಆಫ್ ದಿ ಸಂಜಯ. ಸೊ ಅಟ್ಲೀಸ್ಟ್ ಈಗ ಧೃತರಾಷ್ಟ್ರ ಹೆದರಿದ್ರೆ he can send a message, yes, stop the war. At least let him do that. ಸೊ ಈ ಕಾರಣದಿಂದ ಅಲ್ಲಿ ಕೌರವರೆಲ್ಲರ ಎದೆ ಸೀಳಿದಂತಹ ಒಂದು ಶಬ್ದ ಉಂಟಾಗಿದೆ. ಅವರೆಲ್ಲರೂ ಒಳಗಿನಿಂದಲೇ ಡಿಸ್ಟರ್ಬ್ ಆಗಿದ್ದಾರೆ, ಅವರೆಲ್ಲರ ಹೃದಯ ನಡುಗ್ತಾ ಇದೆ ಅನ್ನುವಂತಹದ್ದು ಧೃತರಾಷ್ಟ್ರನಿಗೆ ಗೊತ್ತಾದರೆ ಅವನು ಕೂಡ ಹೆದರ್ತಾನೆ. ಸೊ ಅವನು ಹೆದರ್ಲಿ. ಸೊ ಈ ಒಂದು ಉದ್ದೇಶದಿಂದ ಸಂಜಯ ಇಲ್ಲಿ ವರದಿಯನ್ನು ಮಾಡ್ತಾ ಇದ್ದಾನೆ. ಮತ್ತು ಸಂಜಯ ಹಿ ಕಂಟಿನ್ಯೂಸ್, ಅವನು ಹೇಳ್ತಾನೆ, ಕೌರವರೆಲ್ಲರ ಹೃದಯ ಸೀಳಿದಂತಹ ಶಬ್ದ ಮಾತ್ರ ಅಲ್ಲ ಅದು, ನಭಶ್ಚ ಪೃಥ್ವೀಂ ಚೈವ ತುಮುಲೋ ವ್ಯನುನಾದಯನ್, ಈ ಒಂದು ಭಯಂಕರ ಶಬ್ದ ಭೂಮಿ ಮತ್ತು ಸ್ವರ್ಗವನ್ನ ವ್ಯಾಪಿಸಿತ್ತು. ಇಲ್ಲಿ ತುಮುಲು ಅಂತಂದ್ರೆ ಇಟ್ ಈಸ್ ಭಯಂಕರ ಶಬ್ದ ಅನ್ನುವಂತಹ ಅರ್ಥ. ಸೊ ಧೃತರಾಷ್ಟ್ರನ ಮನಸ್ಸನ್ನ ಬದಲಾಯಿಸಬೇಕು ಅಂತ ಅಷ್ಟು ಮಾತ್ರ ಅಲ್ಲ, ಈವನ್ ಆ ಶಬ್ದ ಕೌರವರ ಹೃದಯ ಹಾಗೂ ಇಡೀ ಭೂಮಿ ಮತ್ತು ಸ್ವರ್ಗವನ್ನ ಅದು ವ್ಯಾಪಿಸಿತ್ತು. ಸಘೋಷೋ ಧಾರ್ತರಾಷ್ಟ್ರಾಣ, ಅಂತಹ ಶಬ್ದ, ಭಯಂಕರವಾದ ಶಬ್ದ ಕೇಳಿದ ನಂತರ ಕೌರವರ ಹೃದಯ ಮತ್ತು ಮನಸ್ಸು ನಿಜವಾಗಿಯೂ ಸೀಳು ಹೋಗಿದೆ. ಇದು ಕೇವಲ ಸಂಜಯ ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇಲ್ಲ, ಧೃತರಾಷ್ಟ್ರನಿಗೆ ಹೆದರಿಕೆ ಆಗಲಿ ಅಂತ ಹೇಳ್ತಾ ಇಲ್ಲ. ಅಲ್ಲಿ ಏನು ನಡೆದಿದೆ ಅದನ್ನು ಅವನು ವರದಿ ಮಾಡ್ತಾ ಇದ್ದಾನೆ. ಸೊ ಸತ್ಯವನ್ನ ಹೇಳ್ತಾ ಇದ್ದಾನೆ. ಆ ಸತ್ಯವನ್ನ ಯಾವ ರೀತಿಯಲ್ಲಿ ಪ್ರಭಾವಕಾರಿಯಾಗಿ ಹೇಳಬೇಕು, ಸೊ ಯಾವ ಪದಗಳ ಮೂಲಕ, ಯಾವ ಶಬ್ದವನ್ನು ಉಪಯೋಗಿಸಿದ್ರೆ ಅದು ಮನಸ್ಸಿನಲ್ಲಿ ನೇರವಾಗಿ ಪರಿಣಾಮವನ್ನು ಉಂಟು ಮಾಡುತ್ತೆ, ಅರ್ಥ ಆಗತ್ತೆ, ಆ ರೀತಿಯಲ್ಲಿ ಹೇಳಬೇಕು. ಸೊ ಅಂತಹ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದೇನೆ. ಸೊ ಅಂತಹ ಶಬ್ದ ಕೌರವರ ಎದೆ ಸೀಳದಂಗಾಯಿತು. ಆ ಶಬ್ದ ಇಡೀ ಭೂಮಿಯನ್ನ, ಸ್ವರ್ಗಲೋಕವನ್ನೆಲ್ಲ ಅದು ವ್ಯಾಪಿಸಿತ್ತು ಅಂತ ಸಮಯೋಚಿತವಾಗಿ ಧೃತರಾಷ್ಟ್ರನಿಗೆ ವರದಿಯನ್ನು ಒಪ್ಪಿಸ್ತಾ ಇದ್ದಾನೆ.
ಮತ್ತು ಯುದ್ಧದ ಭೀತಿ ಇಷ್ಟಕ್ಕೆ ಮಾತ್ರ ನಿಲ್ಲಿಲ್ಲ. ಭಗವದ್ಗೀತೆಯ ಉಪದೇಶಕ್ಕೆ ಪ್ರಮುಖವಾದ ಒಂದು ಘಟನೆ ಈ ಸಂದರ್ಭದಲ್ಲಿ ನಡೆಯುತ್ತೆ. ಅದನ್ನು ಕೂಡ ಅವನು ವರದಿ ಮಾಡ್ತಾನೆ. ಅಂಡ್ ಹಿ ಸೇಸ್, ಅತ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತರೆ ಶಸ್ತ್ರಸಂಪಾತೆ ಧನುರುದ್ದಮ್ಯ ಪಾಂಡವಾಃ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಅಥ ಅಂತಂದ್ರೆ ಈಗ, ನಾವು ವ್ಯವಸ್ಥಿತಾನ್ ದೃಷ್ಟ್ವಾ ಕಪಿಧ್ವಜಃ ಧಾರ್ತರಾಷ್ಟ್ರಾನ್. ಅರ್ಜುನ ಕೌರವರ ಸೇನೆಯನ್ನು ನೋಡ್ತಾನೆ. ವ್ಯವಸ್ಥಿತಾನ್, ಯುದ್ಧದಲ್ಲಿ ಎದುರಾಳಿಗಳನ್ನು ಮಣಿಸುವ ಸಲುವಾಗಿ ಆ ಯುದ್ಧವನ್ನು ಮುಂದೆ ತಗೊಂಡು ಹೋಗ್ತಾ ಇರುವಂತಹ ಅಂತಂದರೆ ಕಮಾಂಡರ್ ಇನ್ ಚೀಫ್, ಕೆಲವು ಪ್ರಮುಖರು, ಅವರುಗಳಿಗೆಲ್ಲ ಕೆಲವು ಪವರ್ ಇರುತ್ತೆ. ಯುದ್ಧವನ್ನು ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗಬೇಕು, ಹೇಗೆ ಯುದ್ಧವನ್ನು ಮಾಡಬೇಕು, ಯುದ್ಧದಲ್ಲಿ ಯಾವ ತಂತ್ರಗಳನ್ನು ಉಪಯೋಗಿಸಬೇಕು ಅಂತಹದ್ದೆಲ್ಲ ಕೆಲವು ಡಿಸಿಗ್ನೇಟೆಡ್ ಆಫೀಸರ್ಸ್ ಅವ್ರುಗಳೆಲ್ಲ ಇರ್ತಾರೆ, ಅಲ್ಲಿ ಪ್ರಮುಖರೆಲ್ಲ ಇರ್ತಾರೆ. ಸೊ ಅವ್ರುಗಳೆಲ್ಲ ಅಲ್ಲಲ್ಲಿ ಈ ಸೈನಿಕರು ಒಂದು ವ್ಯೂಹವನ್ನು ರಚನೆ ಮಾಡಿಕೊಂಡಿರ್ತಾರೆ. ಯಾಕೆ ವ್ಯೂಹವನ್ನು ರಚನೆ ಮಾಡ್ಕೊಂಡಿರ್ತಾರೆ ಅಂತಂದರೆ, ಯುದ್ಧ ಪ್ರಾರಂಭವಾದ ನಂತರದಲ್ಲಿ ಎದುರಾಳಿ ಸೈನಿಕರು ತಮ್ಮ ಬಳಿ ಬರಬೇಕು ಅಂತಂದರೆ ಆ ವ್ಯೂಹದ ಒಳಗಡೆ ಬರಬೇಕು, ವ್ಯೂಹವನ್ನು ಭೇದಿಸಿ. ಸೊ ಅಲ್ಲಿ ಆ ಸುತ್ತಲೂ ಒಂದು ಕೋಟೆಯಂತೆ ಸೈನಿಕರು ನಿಂತಿರ್ತಾರೆ. ವ್ಯೂಹದ ರಚನೆ ಅಂತಂದರೆ ಈ ರೀತಿ ಇರುತ್ತೆ. ಸೊ ಆ ವ್ಯೂಹವನ್ನು ದಾಟಿ ಅವರು ಒಳಗಡೆ ಬರಬೇಕು ಯುದ್ಧ ಮಾಡಬೇಕು ಅಂತಂದರೆ. ಸೊ ಅಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಆ ವ್ಯೂಹವನ್ನು ಭೇದಿಸಿ ಒಳಗಡೆ ಬರ್ತಾರೆ. ಒಳಗಡೆ ಬಂದಾಗ ಮತ್ತೆ ಆ ವ್ಯೂಹ, ಆ ಒಳಗಡೆ ಬಂದಾಗ ಜಾಗ ಬಿಟ್ಬಿಟ್ಟು ಮತ್ತೆ ಸೈನಿಕರೆಲ್ಲ ಇವ್ರನ್ನ ಸುತ್ತುವರಿದು ಒಳಗೆ ಬಂದಂತಹ ಎದುರಾಳಿ ಶತ್ರುಗಳನ್ನು ಸಂಹಾರ ಮಾಡುವಂತಹದ್ದು. ಸೊ ಅನೇಕ ಬೇರೆ ಬೇರೆ ರೀತಿಯ ವ್ಯೂಹಗಳನ್ನು ರಚನೆ ಮಾಡಿರ್ತಾರೆ. ಎರಡೂ ಸೈನ್ಯದಲ್ಲೂ ಇರುತ್ತೆ ಇದು. ಇಲ್ಲಿ ಅರ್ಜುನ ಕೌರವರ ಸೇನೆಯನ್ನು ನೋಡಿದಾಗ ಅಲ್ಲಿ ಕೂಡ ವ್ಯೂಹದ ರಚನೆ ಆಗಿರುತ್ತೆ. ಸೊ ಆ ವ್ಯೂಹದ ರಚನೆ ಅಂತಂದರೆ ಸೈನಿಕರು ಸುಲಭವಾಗಿ ಒಳಗಡೆ ಬರಬಾರದು, ದಟ್ ಈಸ್ ದಿ ಉದ್ದೇಶ. ಸೊ ಹಂಗೂ ಒಂದು ವೇಳೆ ಒಳಗಡೆ ಬಂದಾಗ ಮತ್ತೆ ಅವನು ಹೊರ ಹೋಗದಂತೆ ಮಾಡಿ ಆ ಶತ್ರುವನ್ನು ಅಲ್ಲಿ ಸಂಹಾರ ಮಾಡುವಂತಹದ್ದು. ಹೀಗೆ ವ್ಯವಸ್ಥಿತವಾದಂತಹ ಕೌರವರ ಸೇನೆಯನ್ನು ಕಪಿಧ್ವಜ, ಇಲ್ಲಿ ಕಪಿಧ್ವಜ ಅಂತಂದರೆ ಅರ್ಜುನನ್ನ ಹೇಳ್ತಾ ಇರೋದು. ಸೊ ಅರ್ಜುನ ಕಪಿಧ್ವಜ, ಅವನು ನೋಡ್ತಾನೆ. ಯಾಕೆ ಅರ್ಜುನನ್ನ ಇಲ್ಲಿ ಕಪಿಧ್ವಜ ಅಂತ ಕರೆದಿದ್ದಾರೆ? ಸೊ ಇಲ್ಲಿ ಯುದ್ಧ ಅಂತಂದಾಗ ರಥದಲ್ಲಿ ಕುಳಿತು ಯುದ್ಧ ಮಾಡುವಂತಹ ಅನೇಕ ಸೈನಿಕರು ಅಲ್ಲಿರ್ತಾರೆ. ಅವ್ರುಗಳನ್ನೆಲ್ಲ ಮಹಾರಥಿಗಳು ಅಂತ ಕರೀತಾರೆ. ಅವರೆಲ್ಲರೂ ರಥದಲ್ಲಿ ಬಂದು ಯುದ್ಧವನ್ನು ಮಾಡ್ತಾರೆ. ಸೊ ಯಾರ್ಯಾರ ರಥ ಅದು ಅನ್ನೋದು ಗೊತ್ತಾಗಬೇಕಲ್ಲ. ಸೊ ಹಾಗಾಗಿ ರಥವನ್ನು ಹೊಂದಿರುವಂತಹ ಸೇನಾನಿಗಳು ತಮ್ಮ ರಥದಲ್ಲಿ ಒಂದು ಧ್ವಜವನ್ನು ಹಾಕ್ಕೊಂಡಿರ್ತಾರೆ. ಪ್ರತಿ ಧ್ವಜಕ್ಕೂ ಅವರವರದೇ ಆದ ಒಂದು ಲಾಂಛನ ಅದಿರುತ್ತೆ. ಸೊ ಇಂತಹವರು ಬರ್ತಾ ಇದ್ದಾರೆ, ಅಥವಾ ನನ್ನ ಧ್ವಜದಲ್ಲಿ ಇಂತಹ ಲಾಂಛನ ಇರೋದರಿಂದ ನಾನು ಹೋದರೆ ಅವ್ರು ಹೆದರಬಹುದು ಅನ್ನುವಂತಹದ್ದು ಅವರಿಗೆ ಗೊತ್ತಾಗಲಿ, ಈ ಕಾರಣದಿಂದ ಕೂಡ ಆ ಲಾಂಛನವನ್ನು ಅವ್ರು ಹಾಕ್ಕೊಂಡಿರ್ತಾರೆ. ಅಂತಂದರೆ ನನ್ನನ್ನು ನೋಡಿ ಹೆದರಲಿ ಅಂತ. ಸೊ ಆ ರೀತಿಯಲ್ಲಿ ಒಂದು ಯಾರ ರಥ ಮುಂದೆ ಬರ್ತಾ ಇದೆ ಅನ್ನುವಂತಹದ್ದು ಅವರಿಗೆ ಗೊತ್ತಾಗಬೇಕು, ಮತ್ತು ಯಾರ ರಥ ಅಲ್ಲಿ ನಿಂತಿದೆ ಅನ್ನುವಂತಹದ್ದು ಈ ಇನ್ನೊಂದು ಪಕ್ಷದ ಸೈನಿಕರಿಗೂ ಕೂಡ ಗೊತ್ತಾಗಬೇಕು. ಆ ರೀತಿಯಲ್ಲಿ ಪ್ರತಿ ರಥದ ಮೇಲೆ ಯುದ್ಧ ಮಾಡುವಂತಹವರೆಲ್ಲರೂ ಕೂಡ ಅವರವರದೇ ಆದ ಒಂದು ಧ್ವಜವನ್ನು ಆ ರಥದಲ್ಲಿ ಹಾಕ್ಕೊಂಡಿರ್ತಾರೆ. ಆ ರೀತಿಯಲ್ಲಿ ಅರ್ಜುನನ ರಥದ ಧ್ವಜ ಈಸ್ ಹನುಮಂತ, ಕಪಿ. ಸೊ ಹನುಮಂತ ಈಸ್ ಸೀಟೆಡ್ ಇನ್ ದಿ ಅರ್ಜುನನ ರಥ, ದಟ್ ಈಸ್ ದಿ ಅಂಡ್ ಹನುಮಂತ ಈಸ್ ಆಲ್ಮೋಸ್ಟ್ ದೇರ್ ಇನ್ ದಿ ಅರ್ಜುನನ ರಥದಲ್ಲಿ ಕುಳಿತು ಇಡೀ ಯುದ್ಧವನ್ನು ಅವನು ವೀಕ್ಷಿಸ್ತಾನೆ ಅಂತ ಒಂದು ದರ್ ಇಸ್ ಎ ಸ್ಟೋರಿ ಬಿಹೈಂಡ್ ದಿಸ್. ಸೊ ಹೀಗೆ
ಕಪಿಧ್ವಜವನ್ನು ಹಾಕೊಂಡಿರುವಂತಹ ಅರ್ಜುನ, ಅವನ ರಥದ ಲಾಂಛನ, ಧ್ವಜದ ಲಾಂಛನ ಇಸ್ ಹನುಮಂತ ಅಥವಾ ಕಪಿ. ಸೊ ಇಲ್ಲಿ ಕಪಿಧ್ವಜ ಅರ್ಜುನ, ಅವನು ಈ ಒಂದು ಕೌರವರ ಸೇನೆಯನ್ನು ನೋಡ್ತಾನೆ. ಅಲ್ಲಿ ವ್ಯವಸ್ಥಿತವಾದಂತಹ ವ್ಯೂಹಗಳೆಲ್ಲ ರಚನೆ ಆಗಿರುತ್ತೆ, ಅವೆಲ್ಲವನ್ನ ನೋಡ್ತಾನೆ. ಸೊ ಪ್ರವೃತ್ತೆ ಶಸ್ತ್ರ ಸಂಪಾತೆ, ಎಲ್ಲರೂ ಕೂಡ ತಮ್ಮ ತಮ್ಮ ಅಸ್ತ್ರ ಶಸ್ತ್ರ ಆಯುಧಗಳನ್ನು ಸಿದ್ಧವಾಗಿ ಇಟ್ಕೊಂಡಿದ್ದಾರೆ, ಅವೆಲ್ಲವನ್ನ ನೋಡ್ತಾನೆ. ಧನುರುದ್ದಮ್ಯ ಪಾಂಡವಾಹ, ಅವರುಗಳಂತೆ ಈವನ್ ಅರ್ಜುನ ಕೂಡ ತನ್ನ ಧನಸ್ಸನ್ನು ಹಿಡಿದುಕೊಂಡು ಯುದ್ಧಕ್ಕೆ ಸಿದ್ಧವಾಗಿ ನಿಂತಿದ್ದಾನೆ. ಸೊ ಇದು ಏನು ಹೇಳ್ತಾ ಇದೆ ಅಂತಂದರೆ, ಅರ್ಜುನ ಈಸ್ ಆಲ್ಸೋ ರೆಡಿ ಟು ಫೈಟ್. ಯಾಕೆಂತಂದರೆ ಇಲ್ಲಿ ಮಹಾಭಾರತದಲ್ಲಿ ಯುದ್ಧ ಪ್ರಾರಂಭವಾಗುವುದಕ್ಕೆ ಮುಂಚೆ ಅರ್ಜುನ ಶತ್ರು ಸೈನ್ಯವನ್ನು ನೋಡಿ ಹೆದರುಕೊಂಡ ಅನ್ನುವಂತಹದ್ದು ಸಾಮಾನ್ಯವಾದ ಅರ್ಥ. ಬಟ್ ಅರ್ಜುನ ಹಿ ವಾಸ್ ವೇಟಿಂಗ್, ಈ ಒಂದು ಯುದ್ಧಕ್ಕಾಗಿ ಅವನು ಕಾದಿರ್ತಾನೆ. ಸೊ ಅವನು ಕೂಡ ಸೈನ್ಯವನ್ನು ನೋಡಿದಾಗ ಆ ಎಲ್ಲ ಸೈನಿಕರು ಕೂಡ ತಮ್ಮ ತಮ್ಮ ಅಸ್ತ್ರ ಶಸ್ತ್ರಗಳನ್ನು ಹೇಗೆ ಕೈನಲ್ಲಿ ಹಿಡ್ಕೊಂಡು ಅವರೆಲ್ಲ ರೆಡಿಯಾಗಿ ನಿಂತಿದ್ದಾರೆ, ಆ ರೀತಿಯಲ್ಲಿ ಅರ್ಜುನ ಈಸ್ ಆಲ್ಸೋ ಹೋಲ್ಡಿಂಗ್ ಹಿಸ್ ಬಿಲ್ಲು ಬಾಣ ಅಂಡ್ ಆಲ್. ಸೊ ಅರ್ಜುನ ಈಸ್ ಆಲ್ಸೋ ರೆಡಿ. ಸೊ ಹಿ ವಾಸ್ ವೆರಿ ಕ್ಲಿಯರ್. ಅರ್ಜುನ, ಅವನು ಗೊತ್ತಿದೆ ನಾನು ಯುದ್ಧಕ್ಕಾಗಿ ಇಲ್ಲಿಗೆ ಬಂದಿದ್ದೀನಿ ಅನ್ನುವಂತಹದ್ದು ಅವನಿಗೆ ಗೊತ್ತಿದೆ. ಸೊ ಅವನೇನು ಸಡನ್ನಾಗಿ ಅವನಿಗೇನೋ ಆಯಿತು ಅಂತ ಅಲ್ಲ. ಅರ್ಜುನ ಈಸ್ ವೆಲ್ ಪ್ರಿಪೇರ್ಡ್. ಇನ್ ಫ್ಯಾಕ್ಟ್ ಅರ್ಜುನ ಈಸ್ ರೆಡಿ. ಹಿ ಈಸ್ ವೆರಿ ಕ್ಲಿಯರ್ ಇನ್ ಹಿಸ್ ಮೈಂಡ್. ಅವನು ಗೊತ್ತು, ನಾನಿಲ್ಲಿ ಐ ಆಮ್ ಇನ್ ದಿ ಕುರುಕ್ಷೇತ್ರ, ಯುದ್ಧ ಕ್ಷೇತ್ರದಲ್ಲಿದ್ದೀನಿ ಅನ್ನುವಂತಹದ್ದು ಕೂಡ ಅವನಿಗೆ ಗೊತ್ತಾಗಿದೆ. ಕೌರವರ ಎದುರಾಗಿ ನಾನು ಯುದ್ಧವನ್ನು ಮಾಡ್ತಾ ಇದ್ದೀನಿ ಮತ್ತು ಕೌರವರ ಸೇನೆಯಲ್ಲಿ ಯಾರ್ಯಾರು ಯುದ್ಧವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಗೊತ್ತು. ಕೌರವರ ಸೇನೆಯಲ್ಲಿ ಭೀಷ್ಮ ಪಿತಾಮಹ ಇದ್ದಾರೆ, ಗುರು ದ್ರೋಣರಿದ್ದಾರೆ, ಗುರು ಕೃಪಾಚಾರ್ಯ ಈಸ್ ದೇರ್, ಕರ್ಣ ಈಸ್ ದೇರ್, ಶಲ್ಯ ಈಸ್ ದೇರ್. ಇದೆಲ್ಲ ಅರ್ಜುನನಿಗೆ ಗೊತ್ತಿದೆ. ಅವನಿಗೇನು ಗೊತ್ತಿಲ್ಲ ಅಂತ ಏನಿಲ್ಲ, ಅವೆಲ್ಲ ಗೊತ್ತಿದೆ. ಹಿ ನೋಸ್ ದಟ್. knowing all this, he is prepared. He is very clear in his mind that I have to fight this war ಅನ್ನುವಂತಹದ್ದು ಅರ್ಜುನನಿಗೆ ಗೊತ್ತಾಗಿದೆ. ಸೊ he is also ready. He is also holding ಅವನದು ಒಂದು ಧನಸ್ಸು, ಬಿಲ್ಲು, ಬಾಣ ಅವೆಲ್ಲವನ್ನು ಅವನು ಕೂಡ ಹಿಡ್ಕೊಂಡು he is also ready. And he knows the ಕ್ಷಾತ್ರ ಧರ್ಮ. Arjuna, he is a ಕ್ಷತ್ರಿಯ and he knows the ಕ್ಷಾತ್ರ ಧರ್ಮ. ಯುದ್ಧವನ್ನು ಯಾಕೆ ಮಾಡಬೇಕು, ಒಬ್ಬ ಕ್ಷತ್ರಿಯನ ಧರ್ಮ ಇದು ಅನ್ನುವಂತಹದ್ದು ಅವನಿಗೆ ಗೊತ್ತು. ಇದು ಧರ್ಮದ ಯುದ್ಧ ಅನ್ನುವಂತಹದ್ದು ಗೊತ್ತು. ಕೌರವರ ವಿರುದ್ಧವಾಗಿ ಯುದ್ಧವನ್ನು ಮಾಡ್ತಾ ಇದ್ದೀನಿ ಅಂತಂದ್ರೂ ಕೂಡ ಧರ್ಮವನ್ನು ಪುನರ್ಸ್ಥಾಪನೆಯನ್ನು ಮಾಡಬೇಕು. ಸೊ ಇವೆಲ್ಲ ಅರ್ಜುನನಿಗೆ ಗೊತ್ತಿದೆ. ಎಲ್ಲ ವಿಚಾರವನ್ನು ತಿಳ್ಕೊಂಡು ಅವನು ಯುದ್ಧ ಕ್ಷೇತ್ರಕ್ಕೆ ಬಂದಿದ್ದಾನೆ. ಹಿ ಈಸ್ ವೆರಿ ಕ್ಲಿಯರ್ ಇನ್ ಹಿಸ್ ಮೈಂಡ್. ಸೊ ಈ ಎಲ್ಲ ಗುಣಗಳನ್ನು ಇಲ್ಲಿ ಅರ್ಜುನನಲ್ಲಿ ನಾವು ನೋಡಬಹುದು. ಆ ನಂತರದಲ್ಲಿ ಈಸ್ ವೆಲ್ ಪ್ರಿಪೇರ್ಡ್ ಅನ್ನುವಂತಹ ಎಲ್ಲ ಲಕ್ಷಣಗಳನ್ನು ನೋಡಿದ ನಂತರದ ಒಂದು ಮರುಕ್ಷಣದಲ್ಲಿ ಸಮಥಿಂಗ್ ಹ್ಯಾಪನ್ಡ್ ಇನ್ ಹಿಸ್ ಮೈಂಡ್. ಅರ್ಜುನನ ಮನಸ್ಸಿನಲ್ಲಿ ಏನೋ ಒಂದು ಉಂಟಾಯಿತು. ದಟ್ ಡಿಸ್ಟರ್ಬ್ಡ್ ಹಿಮ್. ಸೊ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಸೊ ಅರ್ಜುನ ನೌ ಹಿ ಸ್ಪೋಕ್ ಟು ಲಾರ್ಡ್ ಶ್ರೀಕೃಷ್ಣ. ಪರಮಾತ್ಮನೊಂದಿಗೆ ಮಾತನಾಡುವುದಕ್ಕೆ ಮುಂಚೆ ಹಾಗೂ ಈ ಕ್ಷಣದವರೆಗೆ ಅರ್ಜುನ ವಾಸ್ ರೆಡಿ ಟು ಫೈಟ್ ದಿ ವಾರ್. ಅಧರ್ಮದ ವಿರುದ್ಧವಾಗಿ, ಕೌರವರ ವಿರುದ್ಧವಾಗಿ ನಾನು ಯುದ್ಧ ಮಾಡ್ತಾ ಇದ್ದೀನಿ ಅನ್ನುವಂತಹದ್ದು ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಅರ್ಜುನ. ಆ ರೀತಿಯಲ್ಲಿ ಇಲ್ಲಿ ಶ್ಲೋಕ ಕೂಡ ಅದೇ ವಿಚಾರವನ್ನು ತಿಳಿಸ್ತಾ ಇದೆ. ಬಟ್ ಮುಂದಿನ ಒಂದು ಕ್ಷಣದಲ್ಲಿ ಅವನು ಪರಮಾತ್ಮನೊಂದಿಗೆ ಮಾತನಾಡಬೇಕು ಅನ್ನುವಂತಹ ಒಂದು ಇಚ್ಛೆ ಅವನ ಮನಸ್ಸಿನಲ್ಲಿ ಉಂಟಾಗುತ್ತೆ. ಎ ಡಿಸೈರ್ that born in the mind of the Arjuna, that let me speak to
ಶ್ರೀಕೃಷ್ಣ. ನಾನು ಪರಮಾತ್ಮ ಶ್ರೀಕೃಷ್ಣನೊಂದಿಗೆ ಸ್ವಲ್ಪ ಮಾತನಾಡಬೇಕು ಅನ್ನುವಂತಹ ಒಂದು ಆಸೆ ಅವನ ಮನಸ್ಸಿನಲ್ಲಿ ಬಂದು ಹೋಗುತ್ತೆ. ಬಹುಶಃ ಅರ್ಜುನನ ಮುಂಬರುವಂತಹ ಮಾತುಗಳು ಅವನ ಸ್ಥಿತಿಯನ್ನು ತಿಳಿಸುತ್ತೆ. ಆ ಮಾತುಗಳಲ್ಲಿ ನಾವು ಅರ್ಥ ಮಾಡ್ಕೋಬಹುದು, ಆಲ್ ಆಫ್ ಎ ಸಡನ್, ವಿತಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್, ಅರ್ಜುನ ಇಸ್ ಡಿಸ್ಟರ್ಬ್ಡ್. ಈ ಒಂದು ಡಿಸ್ಟರ್ಬೆನ್ಸು ಇಟ್ ಹ್ಯಾಪನ್ ಇನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್. ಯಾವ ಕ್ಷಣದಲ್ಲಿ ಅರ್ಜುನನ ಮನಸ್ಸಿನಲ್ಲಿ ನಾನು ಪರಮಾತ್ಮನೊಂದಿಗೆ ಕೆಲವು ಮಾತುಗಳನ್ನು ಆಡಬೇಕು ಅನ್ನುವಂತಹದ್ದು ಅವನ ಮನಸ್ಸಿನಲ್ಲಿ ಉಂಟಾಗುತ್ತೆ. ಸೊ ಅವನು ಯಾವ ಮಾತುಗಳನ್ನು ಆಡಬೇಕು ಅಂತ ಅಂದ್ಕೊಂಡಿದ್ದಾನೆ ಅನ್ನೋವಂತಹದ್ದು ನಮಗೆ ಗೊತ್ತಾಗುತ್ತೆ. ಹಿ ಈಸ್ ಡಿಸ್ಟರ್ಬ್ಡ್. ಯಾಕೆಂತಂದರೆ ಅವನು ಆ ಯುದ್ಧ ಭೂಮಿನಲ್ಲಿ, ಯುದ್ಧ ಕ್ಷೇತ್ರದಲ್ಲಿ ಎಲ್ಲ ಸೈನಿಕರಂತೆ ಅವನು ಕೂಡ ಯುದ್ಧವನ್ನು ಮಾಡಬೇಕು ಅಂತ ಬಂದಿರೋದ್ರಿಂದ ಅವನ ಬಳಿ ಕೂಡ ಬಿಲ್ಲು ಬಾಣ ಎಲ್ಲ ಶಸ್ತ್ರಗಳನ್ನು ಹೊಂದಿ ಅವನು ಹಿ ವಾಸ್ ರೆಡಿ. ಅಂಡ್ ಹಿ ನೋಸ್ ದಟ್ ಲಾರ್ಡ್ ಶ್ರೀಕೃಷ್ಣ ಈಸ್ ದಿ ಸಾರಥಿ. ನನ್ನ ರಥದ ಸಾರಥಿ ಪರಮಾತ್ಮ ಶ್ರೀಕೃಷ್ಣ ಅನ್ನುವಂತಹದ್ದು ಕೂಡ ಅವನಿಗೆ ಗೊತ್ತು. ಸೊ ನಾವು ಅರ್ಜುನ ಹಿ ಸ್ಪೋಕ್. ಅರ್ಜುನ ಉವಾಚ. ಅರ್ಜುನ ಹೀಗೆ ಪರಮಾತ್ಮನೊಂದಿಗೆ ಮಾತನಾಡಬೇಕು ಅನ್ನುವಂತಹ ಆಸೆಯನ್ನು ವ್ಯಕ್ತಪಡಿಸಿದ ನಂತರದಲ್ಲಿ ಹಿ ಸ್ಪೋಕ್ ಟು ಲಾರ್ಡ್ ಶ್ರೀಕೃಷ್ಣ. ಅರ್ಜುನ ಉವಾಚ. ಸೇನೆಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋದ್ದು ಕಾಮಾನವಸ್ಥಿತಾನ್ ಕೈರ್ಮಯ ಸಹಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ. ಅರ್ಜುನ ಹೇಳ್ತಾ ಇದ್ದಾನೆ, ಇಲ್ಲಿ ಅರ್ಜುನನನ್ನ ಮತ್ತು ಕೃಷ್ಣನನ್ನ ಅನೇಕ ಹೆಸರುಗಳಿಂದ ಆ ಸಂದರ್ಭಕ್ಕೆ ತಕ್ಕಂತೆ ಅಲ್ಲಲ್ಲಿ ಕರೆದಿದ್ದಾರೆ. ಅದೇ ರೀತಿ ಈ ಸಂದರ್ಭದಲ್ಲಿ ಅರ್ಜುನ ಅನ್ನುವಂತಹ ಸ್ಪೆಸಿಫಿಕ್ ಅವನ ಅದೇ ಹೆಸರನ್ನು ಹಿಡಿದು ಇಲ್ಲಿ ಅರ್ಜುನನ ಸಂಜಯ ಹೇಳ್ತಾ ಇದ್ದಾನೆ, ಅರ್ಜುನ ಮಾತನಾಡ್ತಾ ಇದ್ದಾನೆ ಅಂತ ಅರ್ಜುನನನ್ನ ಅರ್ಜುನ ಅಂತಾನೆ ಕರೆದಿದ್ದಾನೆ. ಸೊ ಅಗೇನ್ ಇಟ್ ಹಸ್ ಗಾಟ್ ಎ ಮೀನಿಂಗ್ ವೈ ಹಿ ಕಾಲ್ಡ್ ಹಿಮ್ ಅರ್ಜುನ. ಅರ್ಜುನ ಅಂತಂದ್ರೆ ಆಕ್ಚುಲಿ ದೇರ್ ಇಸ್ ಎ ವೆರಿ ಗುಡ್ ಮೀನಿಂಗ್ ಫಾರ್ ದಿ ವರ್ಡ್ ಅರ್ಜುನ. ರುಜುತ್ವಾತ್ ಅರ್ಜುನ ಅಂತ ಹೇಳ್ತಾರೆ. ರುಜುತ್ವಾತ್ ಅಂತಂದ್ರೆ ಸ್ಟ್ರೈಟ್ ಫಾರ್ವರ್ಡ್ನೆಸ್. ಸ್ವಭಾವ ಯಾವ ರೀತಿ ಇರುತ್ತೆ ಅಂತಂದ್ರೆ ನೇರ ನಡೆ, ನೇರ ನುಡಿ. ಅದರ ಅರ್ಥ ಏನು? ನಡೆಗೂ ನುಡಿಗೂ ವ್ಯತ್ಯಾಸವೇ ಇಲ್ಲ. ನಾ ಯಾವ ರೀತಿ ನಡ್ಕೋತಾ ಇದ್ದೀನಿ ಆ ರೀತಿ ಮಾತನಾಡ್ತೀನಿ, ನಾ ಯಾವ ರೀತಿ ಮಾತನಾಡ್ತಾ ಇದ್ದೀನಿ ಅದೇ ರೀತಿ ನಡ್ಕೋತೀನಿ. ದಟ್ ಈಸ್ ಕಾಲ್ಡ್ ನೇರ ನಡೆ, ನೇರ ನುಡಿ. ಇಲ್ಲಿ ರುಜುತ್ವಾತ್ ಅಂತಂದ್ರೆ ಆ ಅರ್ಥವನ್ನು ಕೊಡುತ್ತೆ. ಸೊ ಅರ್ಜುನ ಈಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ನೆಸ್, ನೇರವಾದ ನಡೆ ನುಡಿಗಳನ್ನು ಹೊಂದಿರುವಂತಹ ಲಕ್ಷಣ ಅರ್ಜುನನದು. ಸೊ ಅರ್ಜುನನಲ್ಲಿ ಕಪಟ ಇಲ್ಲ. ಕಪಟ ಅಂತಂದ್ರೆ ಏನು? ಮೋಸ, ಒಳಗೊಂದು ಹೊರಗೊಂದು ಅಂತ ನಾವು ಮಾತನಾಡ್ತೀವಿ ಸಾಮಾನ್ಯ ಭಾಷೆನಲ್ಲಿ. ಆದರೆ ಅರ್ಜುನನ ಗುಣ ಆ ರೀತಿ ಇಲ್ಲ. ದೇರ್ ಈಸ್ ನೋ ಕಪಟ ಇನ್ ಅರ್ಜುನ. ಹಿ ಈಸ್ ವೆರಿ ಸ್ಟ್ರೈಟ್. ಏನು ಹೇಳಬೇಕು ಅದನ್ನೇ ಹೇಳ್ತಾನೆ, ಏನು ಮಾಡಬೇಕು ಅದೇ ಮಾಡ್ತಾನೆ, ಏನು ಮಾಡಬೇಕು ಅಂತಂದಿರ್ತಾನೆ ಅದನ್ನು ಹೇಳಿರ್ತಾನೆ, ಏನು ಹೇಳಿರ್ತಾನೆ ಅದನ್ನೇ ಮಾಡ್ತಾನೆ ಅರ್ಜುನ. ಸೊ ಅರ್ಜುನನಲ್ಲಿ ಕಪಟ, ಮೋಸ ಅನ್ನುವಂತಹದ್ದಿಲ್ಲ. ವೆರಿ ಸ್ಟ್ರೈಟ್ ಫಾರ್ವರ್ಡ್ ಪರ್ಸನ್. ಇದಕ್ಕೆ ಒಂದು ಮಾತು ಹೇಳ್ತಾರೆ, ಆಸ್ ಪರ್ ದಿ ಕನ್ವಿಕ್ಷನ್ ದೇ ಹ್ಯಾವ್ ದಿ ಫೀಲಿಂಗ್, ಆಸ್ ಪರ್ ದಿ ಫೀಲಿಂಗ್ ದೇ ಡೂ ದೇರ್ ಆಕ್ಷನ್ಸ್. ದಿಸ್ ಈಸ್ ಕಾಲ್ಡ್ ರುಜು. ಸೊ ಇಂತಹವ್ರನ್ನ ಇಂಟಗ್ರೇಟೆಡ್ ಪರ್ಸನ್ ಅಂತ ಕರೀತಾರೆ. ಇಲ್ಲಿ ಅನೇಕ ಕರ್ಮಗಳು ಜಗತ್ತಿನಲ್ಲಿ ಹೇಗೆ ನಡೀತಾ ಇದೆ ಅಂತಂದರೆ, ಪ್ರತಿಯೊಬ್ಬರೂ ಕರ್ಮದಲ್ಲಿ ಭಾಗಿಯಾಗಲೇಬೇಕು. ಕರ್ಮವನ್ನು ಮಾಡದೆ ಸುಮ್ಮನೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಕರ್ಮವನ್ನು ಮಾಡ್ತಾ ಇದ್ದಾರೆ ಲೋಕದಲ್ಲಿ. ಬಟ್ ಆ ಕರ್ಮಗಳು ಹೇಗೆ ನಡೀತಾ ಇದೆ ದಟ್ ಈಸ್ ಡಿಫರೆಂಟ್.
ಕರ್ಮವನ್ನು ಮಾಡದೇ ಇರೋದಕ್ಕೆ ನೀನು ಸಾಧ್ಯವೇ ಇಲ್ಲ. ಇದೇ ಭಗವದ್ಗೀತೆಯಲ್ಲಿ 3ನೇ ಅಧ್ಯಾಯದಲ್ಲಿ ಕರ್ಮಯೋಗದಲ್ಲಿ ಭಗವಂತ ಹೇಳ್ತಾನೆ, ಕರ್ಮವನ್ನು ಮಾಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ, ಕರ್ಮದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ, ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಸೊ ಪ್ರತಿಯೊಬ್ಬರೂ ಕೂಡ ಏನೋ ಒಂದು ಕರ್ಮದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಸೊ ಆ ಕರ್ಮಗಳು ಹೇಗೆ ನಡೀತಾ ಇದೆ, ದಟ್ ಮ್ಯಾಟರ್ಸ್. ಸೊ ಹೆಚ್ಚಿನ ಜನಗಳು ಯಾವ ರೀತಿ ಕರ್ಮವನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ, ದೇ ಡೂ ದೇರ್ ಆಕ್ಷನ್ಸ್ ಆನ್ ದಿ ಬೇಸಿಸ್ ಆಫ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್, ಬಟ್ ನಾಟ್ ಬೈ ದ ಕನ್ವಿಕ್ಷನ್. ಕನ್ವಿಕ್ಷನ್ ಏನು? ವಾಟ್ ಈಸ್ ರೈಟ್ ದಟ್ ಈಸ್ ಟು ಬಿ ಡನ್, ವಾಟ್ ಈಸ್ ನಾಟ್ ರೈಟ್ ದಟ್ ನೀಡ್ ನಾಟ್ ಬಿ ಡನ್. ಬಟ್ ಇಲ್ಲಿ ಕರ್ಮಗಳು ಹೇಗೆ ನಡೀತಾ ಇದೆ ಅಂತಂದ್ರೆ, ಲೈಕ್ಸ್ ಅಂಡ್ ಡಿಸ್ಲೈಕ್ಸ್. ಐ ಲೈಕ್ ಇಟ್, ಐ ವಿಲ್ ಡೂ ಇಟ್. ನಾನು ಲೈಕ್ ಮಾಡಿರೋದು ರೈಟಾ ರಾಂಗಾ, ದಟ್ ಐ ಡು ನಾಟ್ ನೋ. ದೋ ಇಟ್ ಈಸ್ ರಾಂಗ್, ಬಟ್ ಐ ಲೈಕ್ ಇಟ್, ಐ ವಿಲ್ ಡೂ ಇಟ್. This is how the karmas are happening in the world. ಪ್ರತಿಯೊಬ್ಬರೂ ಕೂಡ ತಮ್ಮನ್ನು ತಾವು ಕರ್ಮದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿದಾಗ, ಆ ಕರ್ಮಗಳು ಹೇಗೆ ನಡೀತಾ ಇದೆ ಅಂತಂದ್ರೆ, ಕರ್ಮಗಳು ಆರ್ ಹ್ಯಾಪನಿಂಗ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ನ ಆಧಾರದ ಮೇಲೆ. ಸೊ ನಾಟ್ ಆನ್ ರೈಟ್ ಥಿಂಗ್ಸ್. ಆ ರೀತಿ ನಡೀತಾ ಇಲ್ಲ. ಸೊ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಅಂತಂದ್ರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಅವರ್ ಅಟ್ಯಾಚ್ಮೆಂಟ್ಸ್ ಟು ದಿ ಪ್ಲೆಷರ್. ಈಗ ನಮ್ಮೆಲ್ಲರಲ್ಲೂ ನಮ್ಮದೇ ಆದ ಒಂದು ಪ್ರತಿಷ್ಠೆ ಇರುತ್ತೆ, ನಮ್ಮದೇ ಆದ ಒಂದು ಅಹಂಕಾರ ಇರುತ್ತೆ, ಒಂದು ಗರ್ವ ಇರುತ್ತೆ. ಈ ರೀತಿಯಲ್ಲಿಯೇ ನಾನು ಮಾಡಬೇಕು ಅನ್ನುವಂತಹದ್ದು ನಮ್ಮಲ್ಲಿ ಇರುತ್ತೆ. ಯಾಕೆ ಅಂತಂದರೆ, ನಾವು ಮಾಡ್ತಾ ಇರುವಂತಹ ಕರ್ಮ ಅಲ್ಲಿ ನಮ್ಮದು, ಇದು ನಾನೇ ಮಾಡಿದ್ದೀನಿ ಅನ್ನುವಂತಹದ್ದು ಗೊತ್ತಾಗಬೇಕು ಸಮಾಜಕ್ಕೆ. ನನ್ನ ಆಬ್ಸೆನ್ಸಲ್ಲಿ ಕೂಡ ಇಂತಹದ್ದು ಇವನೇ ಮಾಡಿದ್ದಾನೆ ಅನ್ನೋದು ಗೊತ್ತಾಗಬೇಕು. ಸೊ ದಟ್ ಮೆಸೇಜ್ ಶುಡ್ ಸ್ಪ್ರೆಡ್ ಇನ್ ದಿ ಸೊಸೈಟಿ. ದಟ್ ಮೀನ್ಸ್ ಇದು ಅಹಂಕಾರ ಪ್ರವೃತ್ತಿ, ಗರ್ವ, ಪ್ರತಿಷ್ಠೆ, ನಾನೇ ಮಾಡಿರೋದು ಅನ್ನುವಂತಹದ್ದು ಗೊತ್ತಾಗಬೇಕು. ಸೊ ಈ ರೀತಿಯಲ್ಲಿ ಇಂತಹ ಕರ್ಮಗಳನ್ನು ನಾವು ಅಭ್ಯಾಸ ಮಾಡಿಕೊಂಡ್ರೆ, ಆಗ ನಮ್ಮ ಫಿಲಾಸಫಿ, ನಾವೇನು ಒಂದು ತತ್ವವನ್ನು ನಂಬಿದೀವಿ, ಒಂದು ಕರ್ಮವನ್ನು ಯಾಕೆ ಮಾಡಬೇಕು, ಆಕ್ಚುಲಾಗಿ ಕರ್ಮವನ್ನು ಮಾಡುವ ಮೂಲಕ ಮನಸ್ಸಿನ ಶುದ್ಧತೆಗಾಗಿ ನಾವು ಕರ್ಮವನ್ನು ಮಾಡುವಂತಹದ್ದು. ದಟ್ ಫಿಲಾಸಫಿ ಗಾಟ್ ಲಾಸ್ಟ್. ಯಾವಾಗ ಕರ್ಮಾಸ್ ಆರ್ ಡನ್ ಆನ್ ದ ಬೇಸಿಸ್ ಆಫ್ ದಿ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್, ದರ್ ಈಸ್ ನೋ ವ್ಯಾಲ್ಯೂ. ಆ ಮೂಲ ಉದ್ದೇಶ, ದ ಫಿಲಾಸಫಿ ಆಫ್ ದಟ್ ಪರ್ಟಿಕ್ಯುಲರ್ ಕರ್ಮ, ದಟ್ ಗಾಟ್ ಲಾಸ್ಟ್. ಆಗ ಫಿಲಾಸಫಿ ಬಹಳ ಕೀಳು ಮಟ್ಟಕ್ಕೆ ಹೋಗುತ್ತೆ. ನಾನು ಇಂತಹದ್ದನ್ನ ಮಾಡ್ತೀನಿ, ನಾನು ಹೀಗೆ ಮಾಡಬೇಕು, ಒಂದು ರೀತಿಯ ಹಠ, ಪ್ರತಿಷ್ಠೆ. ಬಟ್ ಹಿಯರ್ ಅರ್ಜುನ, ಹಿ ಈಸ್ ವೆರಿ ಇಂಟಗ್ರೇಟೆಡ್ ಪರ್ಸನ್. ಅವನದು ನೇರ ನಡೆ, ನೇರ ನುಡಿ, ಅವನು ಈ ರೀತಿ ಮಾಡ್ತಾ ಇಲ್ಲ. ಹಿ ಈಸ್ ರುಜುತ್ವಾತ್ ಅರ್ಜುನ. ಸೊ ದಿಸ್ ಅರ್ಜುನ ಈಸ್ ವೆರಿ ಕ್ಲೋಸ್ ಟು ಲಾರ್ಡ್ ಶ್ರೀಕೃಷ್ಣ. ಪರಮಾತ್ಮನನ್ನ ತನ್ನ ಸಖ ಅಂತ ಭಾವಿಸಿದ್ದಾನೆ. ಅದೇ ರೀತಿಯಲ್ಲಿ ಪರಮಾತ್ಮ ಶ್ರೀಕೃಷ್ಣ ಕೂಡ ಅರ್ಜುನನನ್ನ ಸಖ, ಸ್ನೇಹಿತ ಅಂತಾನೆ ಕರೀತಾನೆ. ಈ ಕಾರಣದಿಂದ ಲಾರ್ಡ್ ಶ್ರೀಕೃಷ್ಣ ಹ್ಯಾಸ್ ಅಕ್ಸೆಪ್ಟೆಡ್ ಟು ಬಿಕಮ್ ದಿ ಸಾರಥಿ ಆಫ್ ದಿ ಅರ್ಜುನ. ಸೊ ಇಲ್ಲಿ ಅರ್ಜುನ ಪರಮಾತ್ಮ ಶ್ರೀಕೃಷ್ಣನನ್ನ ಹಿ ಇಸ್ ಕಾಲಿಂಗ್ ಅಚ್ಯುತ. ಕೃಷ್ಣನೊಂದಿಗೆ ಮಾತನಾಡಬೇಕಲ್ಲ ಅವನು. ಸೊ ಮಾತನಾಡಕ್ಕೆ ಬಂದಿದ್ದಾನೆ. ಬಂದ್ಬಿಟ್ಟು ಪರಮಾತ್ಮನನ್ನ ಸಂಬೋಧಿಸ್ಬೇಕಲ್ಲ. ಸೊ ಹೇ ಅಚ್ಯುತ. ಅರ್ಜುನ ಪರಮಾತ್ಮನನ್ನ ಅಚ್ಯುತ ಅಂತ ಕರೆದಿದ್ದಾನೆ.
ವಾಟ್ ಈಸ್ ಅಚ್ಯುತ? ಚ್ಯುತ ಅಂತಂದರೆ ಒನ್ ಹೂ ಹ್ಯಾಸ್ ಫಾಲನ್ ಆರ್ ಒನ್ ಹೂ ಈಸ್ ಫೇಲ್ಯೂರ್. ಈಗ ನಾವು ಹೇಳ್ತೀವಲ್ಲ, ಚ್ಯುತಿ ಬರುವಂತೆ ಕೆಲಸವನ್ನು ಮಾಡಬೇಡ. ಸೊ ಚ್ಯುತಿ ಅಂತಂದರೆ ಒಂದು ಕಪ್ಪು ಚುಕ್ಕೆ. ಸೊ ಎಲ್ಲ ಕಡೆ ಬಹಳ ಶುಭ್ರವಾಗಿದ್ದಾಗ ಒಂದು ಕಪ್ಪು ಚುಕ್ಕೆ ಅಂತಂದರೆ ಅದು ಪ್ರಾಮಿನೆಂಟಾಗಿ ಕಾಣುತ್ತೆ. ಸೊ ಆ ರೀತಿ ಆಗಬಾರ್ದು. ದಟ್ ಈಸ್ ಕಾಲ್ಡ್ ಚ್ಯುತಿ. ಸೊ ಚ್ಯುತಿ ಅಂತಂದರೆ ಈ ರೀತಿ, ಒನ್ ಹೂ ಹ್ಯಾಸ್ ಫಾಲನ್, ಒನ್ ಹೂ ಹ್ಯಾಸ್ ಡನ್ ಸಮ್ ಮಿಸ್ಟೇಕ್, ಈ ಅರ್ಥವನ್ನು ಕೊಡುತ್ತೆ. ಆದರೆ ಅಚ್ಯುತ ಅಂತ ಹೇಳಿದಾಗ ದೇರ್ ಈಸ್ ನೋ ಕ್ವಶನ್ ಆಫ್ ಫೇಲ್ಯೂರ್. ಆ್ಯಂಡ್ ಅವನು ಎಂದೂ ಕೂಡ ಬಿದ್ದಿಲ್ಲ, ಹ್ಯಾಸ್ ನಾಟ್ ಫಾಲನ್. ಮತ್ತು ಅವನು ಮಾಡ್ತಾ ಇರುವಂತಹ ಕೆಲಸ ಹೇಗೆ? ಚ್ಯುತಿಯೇ ಇಲ್ಲ, ಕಪ್ಪು ಚುಕ್ಕಿಯೇ ಇಲ್ಲ. ಸೊ ಇಲ್ಲಿ ಅಚ್ಯುತ ಅಂತಂದರೆ ದಿಸ್ ಪರಮಾತ್ಮ ಶ್ರೀಕೃಷ್ಣ, ಅವನು ಬೀಳದಲ್ಲಿ ಇರಲಿ, ಎಲ್ಲರನ್ನೂ ಅವನು ಗೆಲ್ಲಿಸ್ತಾನೆ. ಪರಮಾತ್ಮ ಚ್ಯುತಿ ಬಾರದಂತೆ ಬದುಕು ಮಾಡಿಸುವಂತಹ ಯೋಜನೆಗಳನ್ನು ನಮಗೆ ಕೊಡೋವನು ಅಚ್ಯುತ. ಸೊ ಹೀಗೆ ಅಚ್ಯುತ ಅಂತಂದರೆ ದೇರ್ ಈಸ್ ನೋ ಚ್ಯುತಿ ಇನ್ ಹಿಮ್. ಸೊ ಶ್ರೀಕೃಷ್ಣ ಅಂತ ಹೇಳಿದಾಗ ಹಿ ಈಸ್ ಅ ಪರಮಾತ್ಮ. ಆ್ಯಕ್ಚುಲಿ ದಿಸ್ ಪರಮಾತ್ಮ, ಹಿ ಟುಕ್ ದಿ ಅವತಾರ ಆಫ್ ಶ್ರೀಕೃಷ್ಣ. ಪರಮಾತ್ಮ ಶ್ರೀಕೃಷ್ಣನಾಗಿ ಅವತರಿಸಿ ಇಲ್ಲಿಗೆ ಬಂದಿದ್ದಾನೆ. ಅಂಡ್ ಹಿ ಈಸ್ ಅಚ್ಯುತ. ಸಿನ್ಸ್ ಹಿ ಈಸ್ ಪರಮಾತ್ಮ, ಹಿ ಈಸ್ ಅಚ್ಯುತ. ಕ್ವೈಟ್ ನ್ಯಾಚುರಲ್. ಫಾರ್ ಹ್ಯಾವಿಂಗ್ ಟೇಕನ್ ದಿ ಅವತಾರ ಆಸ್ ಶ್ರೀ ಕೃಷ್ಣ, ನೌ ದಿಸ್ ಅಚ್ಯುತ ಈಸ್ ದಿ ಸಾರಥಿ ಫಾರ್ ದಿ ಅರ್ಜುನ. ಅಂಡ್ ಟು ದಟ್ ಲಾರ್ಡ್, ಟು ದಟ್ ಪರಮಾತ್ಮ, ಅರ್ಜುನ ಈಸ್ ಕಾಲಿಂಗ್, ಹೇ ಅಚ್ಯುತ. ಬಿಕಾಸ್ ಪರಮಾತ್ಮ ಅಂತ ಹೇಳಿದಾಗ there is always that Ishwaratva is there with him. That means the philosophy Ishvara is always there in the Paramatma. That is Paramatma Tattva. Now Bhagavan Shri Krishna took the avatara. Though he took the avatara and comes down to the earth as Shri Krishna, still he is holding that Ishwaratva. He has got that the philosophy of the Ishvara with him. There is no Chuti. That is why Arjuna avanana he Achyuta. He Achyuta. So hige Paramatmananna ಅವನು ಕರೀತಾ ಇದ್ದಾನೆ. ಅರ್ಜುನ ಈಸ್ ಮೇಕಿಂಗ್ ಎ ರಿಕ್ವೆಸ್ಟ್. ಇನ್ ಫ್ಯಾಕ್ಟ್ ಆಕ್ಚುಲಿ ಇಟ್ ಈಸ್ ಎ ರಿಕ್ವೆಸ್ಟ್, ಬಟ್ ಸಿನ್ಸ್ ಶ್ರೀಕೃಷ್ಣ ಈಸ್ ಎ ಸಾರಥಿ ಅಂಡ್ ಅರ್ಜುನ ಬೀಯಿಂಗ್ ದಿ ಮಾಸ್ಟರ್ ಅಲ್ಲ, ಬಟ್ ದ ರೋಲ್, ಯುದ್ಧ ಮಾಡ್ತಾ ಇದ್ದಾನೆ ಅವನು ಯುದ್ಧ ಮಾಡೋದ್ರಿಂದ ಅವನ ರಥವನ್ನು ಓಡಿಸ್ತಾ ಇರೋದು ಯಾರು? ಸಾರಥಿ ಶ್ರೀಕೃಷ್ಣ. ಸೊ ಅದರಿಂದ ಒಂದು ಆದೇಶ, ದೋ ಇಟ್ ಈಸ್ ಎ ರಿಕ್ವೆಸ್ಟ್, ಇಟ್ ಕಮ್ಸ್ ಔಟ್ ಆಸ್ ಆದೇಶ. ಸೊ ಹಿ ಮೇಕ್ಸ್ ಎ ರಿಕ್ವೆಸ್ಟ್. ಆಕ್ಚುಲಿ ಹಿ ಮೇಕ್ಸ್ ಎ ರಿಕ್ವೆಸ್ಟ್ ಟು ಲಾರ್ಡ್ ಶ್ರೀಕೃಷ್ಣ, ಹೇ ಅಚ್ಯುತ, ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ. ಹೇ ಪರಮಾತ್ಮ, ಹೇ ಅಚ್ಯುತ, ಯುದ್ಧ ಇನ್ನೂ ಪ್ರಾರಂಭ ಆಗಿಲ್ಲ. ಯುದ್ಧಕ್ಕೆ ಎಲ್ಲ ಸಿದ್ಧವಾಗಿ ನಿಂತಿದ್ದಾರೆ ಅಷ್ಟೇ. ಎರಡೂ ಪಕ್ಷದಲ್ಲೂ ಕೂಡ ರಣಕಹಳೆಗಳು ಮೊಳಗೆ ಆಗಿದೆ, ಬಟ್ ಯುದ್ಧ ಇನ್ನೂ ಪ್ರಾರಂಭ ಆಗಿಲ್ಲ. ಯುದ್ಧಕ್ಕೆ ಚಾಲನೆ ಸಿಕ್ಕಿಲ್ಲ. ಚಾಲನೆ ಸಿಗುವಂತಹ ಸಮಯ ಬಂದಿದೆ ಅಂತ ಹೇಳಿ ಎರಡೂ ಪಕ್ಷದವರು ಕೂಡ ರಣಕಹಳೆಗಳನ್ನ ಮೊಳಗಿಸಿ ಆಗಿದೆ. ವಾರ್ ಹ್ಯಾಸ್ ಟು ಹ್ಯಾಪನ್. ಇಟ್ ಈಸ್ ಯೆಟ್ ಟು ಸ್ಟಾರ್ಟ್. ದಟ್ ಮೀನ್ಸ್ ವಿ ಹ್ಯಾವ್ ಗಾಟ್ ಸಮ್ ಟೈಮ್. ಸ್ವಲ್ಪ ಸಮಯದ ಅವಕಾಶ ಇದೆ ಪರಮಾತ್ಮ. ಸೊ ಟೇಕ್ ಮೈ ರಥ ಇನ್ ಬಿಟ್ವೀನ್ ದೀಸ್ ಟೂ ಆರ್ಮೀಸ್.
ಎರಡೂ ಸೇನೆಗಳ ಮಧ್ಯದಲ್ಲಿ ಈ ರಥವನ್ನು ಹೋಗಿ ನಿಲ್ಲಿಸು. ಯಾಕೆ ಅಂತಂದ್ರೆ ಪ್ರಾಬಬ್ಲಿ ಎರಡೂ ಸೇನೆಯ ಸೇನಾನಿಗಳು ಯುದ್ಧಕ್ಕೆ ಸಜ್ಜಾಗಿ ಎದುರು ಬದುರು ನಿಂತಿದ್ದಾರೆ ಮತ್ತು ಎರಡೂ ಪಕ್ಷಗಳಲ್ಲೂ ಕೂಡ ವ್ಯೂಹಗಳ ರಚನೆ ಆಗಿದೆ. ಎರಡೂ ಪಕ್ಷಗಳಲ್ಲೂ ಕೂಡ ಅನೇಕ ಮಹಾರಥಿಗಳು ತಮಗೆ ತಿಳಿಸಲ್ಪಟ್ಟಂತಹ ಸೂಕ್ತವಾದ ಜಾಗದಲ್ಲಿ ಯುದ್ಧಕ್ಕಾಗಿ ಸಜ್ಜಾಗಿ ನಿಂತಿದ್ದಾರೆ. ಇದು ಬಹಳ ದೊಡ್ಡ ಯುದ್ಧ. ಇದು ಮಹಾಭಾರತ ಯುದ್ಧ ಬಹಳ ದೊಡ್ಡ ಯುದ್ಧ ಮತ್ತು ಬಹಳ ಅಪರೂಪವಾದ ಯುದ್ಧ. 18 ಅಕ್ಷೋಹಿಣಿ ಸೈನ್ಯ ಸೇರಿರುವಂತಹದ್ದು. ದೇಶದ ವಿವಿಧ ಭಾಗಗಳಿಂದ ಅನೇಕ ಕ್ಷತ್ರಿಯ ವೀರರು, ಕೆಲವರು ಪಾಂಡವರಿಗೆ ಸಪೋರ್ಟ್ ಆಗಿ ಬಂದಿದ್ದಾರೆ, ಮತ್ತೆ ಕೆಲವರು ಕೌರವರಿಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಾರೆ. ದಟ್ ಮೀನ್ಸ್ ಈ ಒಂದು ಮಹಾಯುದ್ಧದಲ್ಲಿ ಇಡೀ ವಿಶ್ವದ ಶ್ರೇಷ್ಠ ಕ್ಷತ್ರಿಯರೆಲ್ಲರೂ ಪಾಲ್ಗೊಂಡಿದ್ದಾರೆ. ಆಲ್ಮೋಸ್ಟ್ ಆಲ್ ದಿ ಕ್ಷತ್ರಿಯಾಸ್ they are involving in this ಯುದ್ಧ. That is why it is called the ಬಹಳ ಅಪರೂಪದ ಯುದ್ಧ. ಬಹಳ ಅಪರೂಪದ ಯುದ್ಧ ಆಗಿದೆ ಇದು, ಈ ಮಹಾಭಾರತ ಯುದ್ಧ. ಅಂಡ್ ಲಾಟ್ಸ್ ಆಫ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಹ್ಯಾಪನ್. ಇನ್ನು ಪ್ರಾರಂಭ ಆಗಿಲ್ಲ. ಅಂಡ್ ಮೆನಿ ಮೋರ್ ಥಿಂಗ್ಸ್ ವಿಲ್ ಹ್ಯಾಪನ್ ಇನ್ ದಿ ಡ್ಯೂ ಕೋರ್ಸ್. ಇಲ್ಲಿ ಬಂದು ಸೇರಿರುವಂತಹ ವಿಶ್ವದ ವಿವಿಧ ಭಾಗಗಳಿಂದ ಬಂದಿರುವಂತಹ ಸೇನಾನಿಗಳು, ಕ್ಷತ್ರಿಯರು ಅವರೆಲ್ಲ ಅನೇಕರನ್ನ ಸಾಯಿಸ್ತಾರೆ, ಜೊತೆಗೆ ತಮ್ಮ ಪ್ರಾಣ ಹಾನಿಗಳನ್ನು ಕೂಡ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಆದ್ದರಿಂದ ಬಿಫೋರ್ ದಿ ಕಮೆನ್ಸ್ಮೆಂಟ್ ಆಫ್ ದಿ ವಾರ್, ಯುದ್ಧ ಪ್ರಾರಂಭವಾಗುವುದಕ್ಕೆ ಮುಂಚೆ ಈ ನನ್ನ ರಥವನ್ನ ನನ್ನ ಸಹಿತವಾಗಿ ಎರಡೂ ಸೇನೆಗಳ ಮಧ್ಯದಲ್ಲಿ ತಗೊಂಡೋಗಿ ನಿಲ್ಸಪ್ಪ. ಐ ವಾಂಟ್ ಟು ಸಿ. ನಾನು ಕೇವಲ ಎದುರಾಳಿಗಳನ್ನು ಮಾತ್ರ ನೋಡಬೇಕು ಅಂತ ಬಯಸ್ತಾ ಇಲ್ಲ. ಈವನ್ ಐ ವಾಂಟ್ ಟು ಸಿ ದಿ ಮಹಾರಥೀಸ್ ಆಫ್ ಅವರ್ ಸೈನ್ಯ ಆಲ್ಸೋ. ನಮ್ಮ ಸೈನ್ಯದಲ್ಲಿ ಯಾರೆಲ್ಲ ಮಹಾರಥಿಗಳಿದ್ದಾರೆ ಅವ್ರನ್ನೂ ನೋಡ್ತೀನಿ ನಾನು. ಯಾಕೆಂತಂದ್ರೆ ಎರಡೂ ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸಿದಾಗ ನಾನು ಈ ಭಾಗ ಮತ್ತು ಆ ಭಾಗ ಎರಡನ್ನೂ ಕೂಡ ನಾನು ನೋಡಬಹುದು. ಸೊ ಎರಡೂ ಭಾಗದಲ್ಲಿ ಬಂದು ಸೇರಿರುವಂತಹ ಮಹಾರಥಿಗಳನ್ನು ನಾನು ನೋಡಬೇಕು. ಇವೆಲ್ಲ ಅರ್ಜುನನಿಗೆ ಗೊತ್ತಿದೆ. ಪಾಂಡವರ ಬಳಿ ಯಾರಿದ್ದಾರೆ, ಕೌರವರ ಬಳಿ ಯಾರೆಲ್ಲ ಬಂದು ಸೇರಿದ್ದಾರೆ ಎನ್ನುವಂತಹದ್ದು ಗೊತ್ತಿದೆ. ಗೊತ್ತಿದ್ರೂ ಕೂಡ ಮತ್ತೊಮ್ಮೆ ಅದನ್ನ ಪುನರ್ವಿಮರ್ಶೆ. ಈಗ ಸಮಥಿಂಗ್ ಈಸ್ ಆಲ್ರೆಡಿ ಡಿಸೈಡೆಡ್, ಇಂಥದ್ದೇ ನಾನು ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿ ಆಗಿದೆ ಅಂತ ನಾವು ಹೇಳ್ತೀವಿ. ಯಾವುದೋ ಒಂದು ಕೆಲಸವನ್ನು ನಾವೇನು ಹೇಳ್ತೀವಿ ಅಂತಂದ್ರೆ, ಇಲ್ಲಪ್ಪ ಇಟ್ ಇಸ್ ಡಿಸೈಡೆಡ್, ಐ ಆಮ್ ಗೋಯಿಂಗ್ ಟು ಡೂ ಇಟ್ ಅಂತ ನಾವು ಹೇಳ್ತೀವಿ. ಹಾಗೆ ಹೇಳಿದ ಮೇಲೆ ಕೂಡ ಲೆಟ್ ಮೀ ರೀಚೆಕ್ ಅಂತ ನಾವು ಮಾಡ್ತೀವಲ್ಲ, ಆ ರೀತಿಯಲ್ಲಿ ಇಲ್ಲಿ ಅರ್ಜುನ ಬಿಫೋರ್ ಎಕ್ಸಿಕ್ಯೂಷನ್ ಪುನರ್ವಿಚಾರ ಅಂತ ಹೇಳಿ ಮತ್ತೊಮ್ಮೆ ಐ ವಾಂಟ್ ಟು ಲುಕ್ ಅಟ್ ದಿ ಮಹಾರಥೀಸ್. ಸೊ ಅದನ್ನ ಇಲ್ಲಿ ಅರ್ಜುನ ಐ ವಾಂಟ್ ಟು ರೀಚೆಕ್ ಅನ್ನುವಂತಹದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಯಾವತ್ ಏತಾನ್ ನಿರೀಕ್ಷೇಹಂ, ಐ ವಾಂಟ್ ಟು ಅಬ್ಸರ್ವ್. ಯಾರೆಲ್ಲ ಇಲ್ಲಿ ಸೇರಿದ್ದಾರೆ ಅನ್ನುವಂತಹದನ್ನ ನಾನು ತಿಳ್ಕೋಬೇಕು, ನಾನು ನೋಡಬೇಕು, ನನಗೆ ಗೊತ್ತಾಗಬೇಕು. ಇಲ್ಲಿ ಐ ವಾಂಟ್ ಟು ಸಿ ಅಂತ ಹೇಳಿದಾಗ ಕೇವಲ ನೋಟ ಅನ್ನುವಂತಹದ್ದು ಮಾತ್ರ ಪ್ರಶ್ನೆಯಾಗಿ ಬಂದಿಲ್ಲ. ಇಲ್ಲಿ ಐ ವಾಂಟ್ ಟು ಸಿ ಅಂತಂದಾಗ ಮತ್ತೊಮ್ಮೆ ಪುನರ್ವಿಚಾರ ಮಾಡ್ತೀನಿ ಅಂತಂದಾಗ ಡೀಪ್ ಆಗಿ ನೋಡುವಂತಹದ್ದು. ಸೊ ಇಲ್ಲಿ ಐ ವಾಂಟ್ ಟು ಸಿ ದೆಮ್ ಅಂತ ಹೇಳಿದಾಗ ಯಾರ್ಯಾರು ಇಲ್ಲಿದ್ದಾರೆ ಅನ್ನೋಂತಹದ್ದು ನೋಡೋದು ಮಾತ್ರ ಅಲ್ಲ, ಇಟ್ ಈಸ್ ನಾಟ್ ಜಸ್ಟ್ ಸೀಯಿಂಗ್,
ಇಟ್ ಈಸ್ ನಿರೀಕ್ಷೆ. ನಿರೀಕ್ಷೆ ಅಂತಂದ್ರೇನು? ಚೆನ್ನಾಗಿ ನಾನು ನೋಡಬೇಕು, ಇಲ್ಲಿ ಯಾರು ಬಂದು ಸೇರಿದ್ದಾರೆ ಅನ್ನುವಂತಹದ್ದು ನನಗೆ ಪೂರ್ಣ ಮಟ್ಟದಲ್ಲಿ ಮನದಟ್ಟಾಗಬೇಕು, ನನಗೊಂದು ಕ್ಲಾರಿಟಿ ಸಿಗಬೇಕು. ಸುಮ್ಮನೆ ಏನೋ ನೋಡೋದು ಅಂತಹದ್ದಲ್ಲ, ನೋಡಿದ ಮೇಲೆ ನನಗೆ ಅದು ಚೆನ್ನಾಗಿ ಅರ್ಥ ಆಗಬೇಕು, ನನಗೆ ಒಂದು ಕ್ಲಾರಿಟಿ ಬೇಕು. ಸೊ ಆದ್ದರಿಂದ ಟೇಕ್ ಮೈ ಚಾರಿಯಟ್ ದೇರ್ ಇನ್ ಬಿಟ್ವೀನ್ ಟೂ ಆರ್ಮೀಸ್. ಯಾಕೆ ಅಂತಂದರೆ, ಯಾಕೆ ನಾನು ಅಬ್ಸರ್ವ್, ನಿರೀಕ್ಷೆ ಚೆನ್ನಾಗಿ ಯಾಕೆ ನೋಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಯುದ್ಧ ಅಂತ ಹೇಳಿದಾಗ ನಮ್ಮ ಎದುರಾಳಿ ಪಕ್ಷದಲ್ಲೂ ಕೂಡ ಅನೇಕ ಮಹಾರಥಿಗಳು ಬಂದು ಸೇರಿದ್ದಾರೆ. ಯುದ್ಧೋ ಕಾಮಾನ್ ಅವಸ್ಥಿತಾನ್, ಯುದ್ಧ ಮಾಡಬೇಕು ಅಂತ ಹೇಳಿ ಅವರೆಲ್ಲ ಯುದ್ಧದ ಆಸೆಯಿಂದ ಬಂದಿದ್ದಾರೆ. ಯುದ್ಧದ ಆಸೆಯನ್ನು ಇಟ್ಕೊಂಡಿದ್ದಾರಲ್ಲ, ಅಂತಹವ್ರನ್ನ ನಾನು ನೋಡಬೇಕು. ಇಲ್ಲಿ ಯುದ್ಧದ ಆಸೆ ಅಂತ ಹೇಳಿದಾಗ ಅರ್ಜುನ ಬಹಳ ಡೀಪಾಗಿ ಯೋಚನೆ ಮಾಡಿದ್ದಾನೆ. ಇಲ್ಲಿ ಯುದ್ಧದ ಆಸೆ ಬೇರೆ, ಬಿಕಾಸ್ ಆಫ್ ದಿ ವಾರ್ what I will get in return is something expectation out of the war. ಸೊ ಅದಕ್ಕೆ ಅಂತಹವ್ರನ್ನ ನಾನು ನೋಡಬೇಕು, ಅವರೆಲ್ಲರ ಮುಖವನ್ನು ನಾನು ನೋಡಬೇಕು. ವಿಶ್ವದ ಬೇರೆ ಬೇರೆ ಭಾಗಗಳಿಂದ ಕೌರವರಿಗೆ ಸಪೋರ್ಟ್ ಮಾಡಬೇಕು ಅಂತ ಬಂದಿದ್ದಾರಲ್ಲ ಮಹಾರಥಿಗಳು, ಅವ್ರನ್ನೆಲ್ಲ ನಾನು ಯಾಕೆ ಚೆನ್ನಾಗಿ ನೋಡಬೇಕು ಅಂತಂದರೆ, ಆ ಯುದ್ಧದ ಆಸೆ ಅವರ ಮುಖದಲ್ಲಿ ಹೇಗೆ ಪ್ರತಿಬಿಂಬಿಸ್ತಾ ಇದೆ ಅನ್ನುವಂತಹದ್ದನ್ನು ನಾನು ನೋಡಬೇಕು. ಸೊ ಅರ್ಜುನನ ಈ ಒಂದು ಬಯಕೆಯ ಹಿಂದೆ ಒಂದು ಉದ್ದೇಶ ಇದೆ. ಯಾಕೆಂತಂದರೆ, ಕೌರವರ ಪರವಾಗಿ ಯುದ್ಧವನ್ನು ಮಾಡಬೇಕು ಅಂತ ಬಂದು ಸೇರಿರುವವರ ಮುಖವನ್ನು ನಾನು ನೋಡಬೇಕು ಅಂತ ಅವನು ಯಾಕೆ ಹೇಳ್ತಾ ಇದ್ದಾನೆ ಅಂತಂದರೆ, ಈಗ ಕೆಲವೊಮ್ಮೆ ನಾವೇನು ಮಾಡ್ತೀವಿ, ಸಮಾಜದಲ್ಲಿ ಒಂದು ಹೀನವಾದ ಕಾರ್ಯ ಉಂಟಾಗುತ್ತೆ, ಅಂತಹ ಕಾರ್ಯ ಜರುಗಬಾರ್ದಾಗಿತ್ತು, ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅಂತಹ ಒಂದು ಕೆಟ್ಟ ಒಂದು ಪರಿಸ್ಥಿತಿ ಉಂಟಾಗೋಯಿತು, ಒಂದು ಕಾರ್ಯ ಉಂಟಾಗೋಯಿತು. ಸೊ ಇಂತಹ ಹೀನ ಕಾರ್ಯವನ್ನು ಮಾಡಿ ಕೆಲವರೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಆಗ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂತಂದರೆ, ಯಾವ ಮುಖ ಇಟ್ಕೊಂಡು ಅವ್ರು ಇನ್ನೂ ಇಲ್ಲಿ ಬದುಕಿದಾರಪ್ಪ, ಇಂತಹ ಕೆಲಸ ಮಾಡಿ ಸಿಕ್ಕಾಕೊಂಡ್ಬಿಟ್ಟಿದಾರಲ್ಲ, ಯಾವ ಮುಖ ಇಟ್ಕೊಂಡು ಅವ್ರು ಇಲ್ಲಿ ಓಡಾಡ್ತಾ ಇದ್ದಾರೆ, ಹೋಗಿ ನೋಡೋಣ ಅದೇನು ಅವ್ರ ಮುಖದಲ್ಲಿ ಪ್ರತಿಷ್ಠೆ ಕಾಣುತ್ತೆ, ತಿಳ್ಕೊಳ್ಳೋಣ ಅಂತ ನಾವು ಮಾತಾಡ್ತೀವಲ್ಲ, ಆ ರೀತಿಯಲ್ಲಿ ಇಲ್ಲಿ ಅರ್ಜುನ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಯುದ್ಧದ ಆಸೆಯನ್ನು ಇಟ್ಕೊಂಡು ಕೌರವರಿಗೆ ಸಪೋರ್ಟ್ ಮಾಡಬೇಕು ಅಂತ ಯುದ್ಧಕ್ಕಾಗಿ ಬಂದಿದ್ದಾರಲ್ಲ, ಅಂತಹ ಮಹಾರಥಿಗಳನ್ನು ನಾನು ನಿರೀಕ್ಷೆ ಅಹಂ, ನಾನು ಚೆನ್ನಾಗಿ ನೋಡಬೇಕು. ಯಾಕೆ ಅಂತಂದರೆ, ಇಲ್ಲಿ ಅರ್ಜುನ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಯೋಧು ಕಾಮಾನ್ ಅವಸ್ಥಿತಾನ್. ಅವಸ್ಥಿತಾನ್ ಅಂತಂದರೆ ಈ ಒಂದು ಯುದ್ಧ ಕ್ಷೇತ್ರಕ್ಕೆ ಬಂದು ಸೇರಿದ್ದಾರೆ ಅವರು ಈಗಾಗಲೇ. ಮತ್ತು ಅವರೆಲ್ಲ ಬಂದು ಸೇರಿದಾರಲ್ಲ, ಯಾರ ಪರವಾಗಿ ಹೋರಾಟ ಮಾಡಬೇಕು ಅಂತ ಬಂದಿದ್ದಾರೆ? ಅವರೆಲ್ಲ ಈ ಒಂದು ರಣ ಸಮುದ್ಯಮೆ, ಈ ಒಂದು ಯುದ್ಧ ಅನ್ನುವಂತಹದ್ದು ಒಂದು ವ್ಯಾಪಾರ ಅವ್ರ ಪಾಲಿಗೆ, ಏನೋ ಒಂದು ಇಲ್ಲಿ ಲಾಭ ಇದೆ ಅಂತ ತಿಳ್ಕೊಂಡು ಅವರೆಲ್ಲ ಇಲ್ಲಿ ಬಂದು ಸೇರಿದ್ದಾರೆ. ಸೊ ಇಲ್ಲಿ ಈ ಯುದ್ಧದ ಮೂಲಕ ಸಿಗುವಂತಹ ಲಾಭಕ್ಕಾಗಿ ಇಲ್ಲಿ ಅನೇಕರು ಯುದ್ಧ ಮಾಡಬೇಕು ಅಂತ ಹೇಳಿ ಕೌರವರಿಗೆ ಸಪೋರ್ಟ್ ಮಾಡಬೇಕು ಅಂತ ಬಂದಿದ್ದಾರಲ್ಲ, ಅವರೆಲ್ಲರನ್ನ ನಾನು ನೋಡಬೇಕು. ಹೇ ಅಚ್ಯುತ, ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ, ಅಲ್ಲಿ ನಿಲ್ಲಿಸು, ಎರಡೂ ಸೇನೆಗಳ ಮಧ್ಯದಲ್ಲಿ ಈ ಒಂದು ರಥವನ್ನು ನೀನು ನಿಲ್ಲಿಸು. ಅಂಡ್ ಸಂಜಯ ಕಂಟಿನ್ಯೂಸ್, ಯೋತ್ಸು ಮಾನಾವ ವೇಕ್ಷೇಹಂ ಯೇತೇತ್ರ ಸಮಾಗತಾಃ ಧಾರ್ತರಾಷ್ಟ್ರಾಸ್ಯ ದುರ್ಬುದ್ಧೇಃ ಯುದ್ಧ ಪ್ರಿಯ ಚಿಕೀರ್ಷವಃ. ಇಲ್ಲಿವರೆಗೆ ನಾವು ಪರಮಾತ್ಮ ಶ್ರೀಕೃಷ್ಣ ಮತ್ತು ಅರ್ಜುನ ಒಟ್ಟಿಗೆ ರಥದಲ್ಲಿ ಕುಳಿತಿದ್ದಾರೆ.
ಅದನ್ನು ನೋಡಿ ಆಯಿತು. ಅಂಡ್ ಶ್ರೀಕೃಷ್ಣ ಈಸ್ ದಿ ಸಾರಥಿ ಆಫ್ ದಿಸ್ ಅರ್ಜುನನ ರಥ, ಅದು ಕೂಡ ಗೊತ್ತಾಯಿತು. ಅಂಡ್ ದಿ ರಥ ವಿಚ್ ಅರ್ಜುನ ಈಸ್ ಸೀಟಿಂಗ್ ಈಸ್ ಎ ಗ್ರೇಟ್ ರಥ. ಆ ರಥವನ್ನು ಯಾರು ಕೊಟ್ಟಿದ್ದಾರೆ? ಆ ರಥ ಇಟ್ ಹ್ಯಾಸ್ ಗಾಟ್ ಕಪಿಧ್ವಜ. ಕಪಿಧ್ವಜ ಅಂತಂದ್ರೆ ಏನು? ಸಾಕ್ಷಾತ್ ಹನುಮಾನ್ ಈಸ್ ಸೀಟೆಡ್ ದೇರ್. ಅಂಡ್ ದಿಸ್ ರಥ ಈಸ್ ಗಿಫ್ಟೆಡ್ ಬೈ ಅಗ್ನಿದೇವ. ಅಗ್ನಿದೇವರು ಕೊಟ್ಟಿರುವಂತಹ ರಥ ಇದು. ಸೊ ವೆರಿ ಪವರ್ಫುಲ್ ರಥ. ಈ ಪವರ್ಫುಲ್ ರಥಕ್ಕೆ ಕಪಿಧ್ವಜ ಈಸ್ ದಿ ಲಾಂಛನ. ಅಂತಹ ರಥ ಅರ್ಜುನ ಹೊಂದಿದ್ದಾನೆ. ಆ ರಥಕ್ಕೆ ನಾನು ಸಾರಥಿಯಾಗಿದ್ದೀನಿ ಅಂತ ಹೇಳಿ ಕೃಷ್ಣ ಬಂದು ಕೂತಿದ್ದಾನೆ. ಇವೆಲ್ಲವನ್ನು ನಾವು ನೋಡಿದ್ದೀವಿ ಈಗ. ಸೊ ಇವೆಲ್ಲ ಏನು ಅಂತಂದ್ರೆ ದೀಸ್ ಆರ್ ಆಲ್ ದಿ ವಿಕ್ಟ್ರಿ ಸೈನ್ಸ್. ಯಾಕೆಂದ್ರೆ ಸಾಮಾನ್ಯವಾದ ರಥ ಅಲ್ಲ. ದಟ್ ರಥ ಈಸ್ ಗಿಫ್ಟೆಡ್ ಬೈ ಸಾಕ್ಷಾತ್ ಅಗ್ನಿದೇವ. ಅಂಡ್ ಹನುಮಂತ ಈಸ್ ಸೀಟೆಡ್ ದೇರ್ ಇನ್ ದಿ ರಥ in the form of Dvaja, Kapidvaja. ಜೊತೆಗೆ ದಿ ಸಾಕ್ಷಾತ್ ಪರಮಾತ್ಮ, ಹಿ ಈಸ್ ದಿ ಸಾರಥಿ ಆಫ್ ದಿಸ್ ರಥ. ಸೊ ಇವೆಲ್ಲ ಯುದ್ಧದಲ್ಲಿ ಜಯ ಸಿಕ್ಕೇ ಸಿಗತ್ತೆ ಎನ್ನುವಂತಹ ಲಕ್ಷಣಗಳನ್ನು ಹೊಂದಿದೆ ಇದು. ಅಂತಹದ್ದನ್ನೆಲ್ಲ ಇಲ್ಲಿ ನೋಡಿದ್ದೀವಿ. ಮತ್ತು ಸಂಜಯ ಇಲ್ಲಿ ಈ ಸಂದರ್ಭದಲ್ಲಿ ಪರಮಾತ್ಮ ಶ್ರೀಕೃಷ್ಣನನ್ನ ಮಾಧವ ಮಾಧವ ಅಂತ ಕರೀತಾ ಇದ್ದಾನೆ. ಅಗೇನ್ ಮಾ ಮೀನ್ಸ್ ಲಕ್ಷ್ಮೀ ದೇವಿ. ಅಂಡ್ ಪರಮಾತ್ಮ, ದಿಸ್ ಪರಮಾತ್ಮ, ಹಿ ಈಸ್ ದಿ ಹಸ್ಬೆಂಡ್ ಆಫ್ ದಿಸ್ ಲಕ್ಷ್ಮೀ ದೇವಿ. ಸೊ ಇವೆಲ್ಲ ಅದೃಷ್ಟದ ಸಂಕೇತಗಳು. ಸೊ ಈ ಎಲ್ಲ ಅದೃಷ್ಟ ಸಂಕೇತಗಳು ಒಟ್ಟಿಗೆ ಸೇರಿದೆ. ಅಗ್ನಿದೇವ ಕೊಟ್ಟಂತಹ ದಿವ್ಯವಾದ ರಥ, ಕಪಿಧ್ವಜ, ಮಾಧವ ಈಸ್ ದೇರ್. ಸೊ ಹೀಗೆ ಈ ಒಂದು ಸಂದರ್ಭದಲ್ಲಿ ಬಿಟ್ವೀನ್ ಅರ್ಜುನ ಅಂಡ್ ಶ್ರೀಕೃಷ್ಣ ಅಲ್ಲಿ ಮಾತುಕತೆ ಪ್ರಾರಂಭ ಆಗುತ್ತೆ. ಈ ಸಮಯದಲ್ಲಿ ದಿ ಮೂಡ್ ಆಫ್ ಲಾರ್ಡ್ ಕೃಷ್ಣ, ಅದನ್ನು ಕೂಡ ಇಲ್ಲಿ ಭಕ್ತವತ್ಸಲ ಅಂತ ಹೇಳ್ತಾರೆ. ಅಂತಂದರೆ ಪರಮಾತ್ಮನ ಆ ಒಂದು ಮೂಡು ಪರಿಸ್ಥಿತಿ ಹೇಗಿತ್ತು ಅಂತಂದರೆ ಈಸ್ ಭಕ್ತವತ್ಸಲ. ತನ್ನ ಭಕ್ತನಿಗಾಗಿ ನಾನು ಏನನ್ನು ಬೇಕಾದರೂ ಮಾಡ್ತೀನಿ ಅನ್ನುವಂತಹ ಭಾವನೆಯನ್ನ ಹೊರಸೂಸುತ್ತಿರುವಂತಹ ಪರಮಾತ್ಮ ಅವನು. ಸೊ ಭಕ್ತವತ್ಸಲ ಮೂಡಲ್ಲಿ ಪರಮಾತ್ಮ ಶ್ರೀಕೃಷ್ಣ ಇದ್ದಾನೆ. ಏನ್ ಬೇಕಾದ್ರೂ ನಾನು ನಿನಗೋಸ್ಕರ ಮಾಡಕ್ಕೆ ರೆಡಿ ಇದ್ದೀನಿ ಅಂತ ಸಾಕ್ಷಾತ್ ಭಗವಂತ ಅರ್ಜುನನಿಗೆ ಅಭಯವನ್ನ ಕೊಡ್ತಾ ಇರುವಂತಹದ್ದು. ಆ ಮೂಡಲ್ಲಿ ಕೃಷ್ಣ ಈಸ್ ಅಪಿಯರಿಂಗ್. ದಟ್ ಮೂಡ್ ಈಸ್ ಕಾಲ್ಡ್ ದಿ ಭಕ್ತವತ್ಸಲ ಮೂಡ್. ಇವೆಲ್ಲವನ್ನ ತಿಳ್ಕೊಂಡು ಅರ್ಜುನ ಹಿ ಸ್ಪೀಕ್ಸ್ ಟು ಲಾರ್ಡ್ ಶ್ರೀಕೃಷ್ಣ. ಇಲ್ಲಿ ರಥವನ್ನ ತಗೊಂಡೋಗಿ ಅಲ್ಲಿ ನಿಲ್ಲಿಸುವಂತ ಅರ್ಜುನ ಅದನ್ನ ಒಂದು ರಿಕ್ವೆಸ್ಟ್ ಅಥವಾ ಪ್ರಾರ್ಥನೆ ಅಂತ ಹೇಳಿದ್ರು ಕೂಡ ಈ ಸಂದರ್ಭದಲ್ಲಿ ಅರ್ಜುನ ಪರಮಾತ್ಮನಿಗೆ ಇದನ್ನು ಆದೇಶ ಮಾಡಿದ ಅನ್ನುವಂತೆಯೇ ಅಲ್ಲಿ ಚಿತ್ರಿಸಿದ್ದಾರೆ. ಬಿಕಾಸ್ ಶ್ರೀಕೃಷ್ಣನನ್ನ ಸಾರಥಿ ಅಂತಂದ ಮೇಲೆ ಸಾರಥಿಗಿಂತ ಯುದ್ಧವನ್ನು ಮಾಡ್ತಾ ಇರುವಂತಹವನು ಮುಖ್ಯಸ್ಥ ಅನ್ನುವಂತೆ ಕಾಣುತ್ತೆ. ಸೊ ಆ ಪ್ರಕಾರ ಅವನು ಕೃಷ್ಣನಿಗೆ ಈ ರಥವನ್ನು ಅಲ್ಲಿ ಹೋಗಿ ನಿಲ್ಲಿಸು ಅಂತ ಕೇಳ್ತಾ ಇದ್ದಾನೆ. ಮತ್ತು ಅಷ್ಟಕ್ಕೆ ನಿಲ್ಲಿಲ್ಲ. ಅಂಡ್ ಹಿ ಆಲ್ಸೋ ಸೇಸ್, ಅರ್ಜುನ ಏನ್ ಹೇಳ್ತಾನೆ ಮುಂದುವರೆದು, ಅಹಂ ಅಪೇಕ್ಷೆ, ನೀನು ಹೋಗಿ ನಿಲ್ಲಿಸು, ನಾನು ಅವರೆಲ್ಲರನ್ನ ನಾನು ನೋಡಬೇಕು. ಇದು ಒಂದು ರೀತಿಯ ಗತ್ತಿನಲ್ಲಿ ಹೇಳುವಂತಹದ್ದು. ಅವರೆಲ್ಲರನ್ನ ನಾನು ನೋಡಬೇಕು. ಲೆಟ್ ಮಿ ಸಿ ಆಲ್ ದಿ ಮಹಾರಥೀಸ್ ಏತೇತ್ರ ಸಮಾಗತ, ಅವರೆಲ್ಲ ಇಲ್ಲಿ ಬಂದು ಸೇರಿದಾರಲ್ಲ, ಅವರೆಲ್ಲರನ್ನ ನಾನು ನೋಡಬೇಕು, ಯುದ್ಧ ಮಾಡಬೇಕು ಅಂತ ಹೇಳಿ ಅನೇಕರು ಇಲ್ಲಿ ಬಂದಿದ್ದಾರೆ. ಮತ್ತು ಬಂದಿರೋರು ಯಾಕೆ ಬಂದಿದ್ದಾರೆ ಅಂತಂದ್ರೆ ಯೋತ್ಸಮಾನ ಅಂತಂದ್ರೆ ಈ ಯುದ್ಧವನ್ನ ಟು ಫೈಟ್ ದಿ ವಾರ್. ಯಾರಿಗೋಸ್ಕರ ಅವರು ಯುದ್ಧ ಮಾಡಬೇಕು ಅಂತ ಬಂದಿದ್ದಾರೆ? ಪ್ರಿಯ ಚಿಕೀರ್ಷವ,
ಟು ಪ್ಲೀಸ್ ದಿ ದುರ್ಯೋಧನ. ಸೊ ಅವನನ್ನು ಸುಪ್ರೀತಗೊಳಿಸಬೇಕು ಅಂತ ಹೇಳಿ, ಅವನಿಗೆ ಆನಂದವನ್ನು ಉಂಟು ಮಾಡಬೇಕು ಅಂತ ಹೇಳಿ ವಿಶ್ವದ ಬೇರೆ ಬೇರೆ ಭಾಗಗಳಿಂದ ಈ ಮಹಾರಥಿಗಳು ಬಂದಿದ್ದಾರೆ. ಸೊ ಅವರೇನು ದುರ್ಯೋಧನನ ಕಾರಣದಿಂದ ಅವನ ಪರವಾಗಿ ನಿಂತು ಯುದ್ಧವನ್ನು ಮಾಡಬೇಕು ಅಂತ ಬಂದಿದ್ದಾರೆ. ದಟ್ ದುರ್ಯೋಧನ ಹೀಸ್ ದುರ್ಬುದ್ಧೇಹೆ, ದುರ್ಬುದ್ಧಿಯನ್ನು ಹೊಂದಿರುವಂತಹವನವನು, ದುರ್ಬುದ್ಧಿಯನ್ನು ಹೊಂದಿರುವಂತಹ ಧಾರ್ತರಾಷ್ಟ್ರಸ್ಯ, ಧೃತರಾಷ್ಟ್ರವಿನ ಮಗ ದಿಸ್ ದುರ್ಯೋಧನ, ಹೀಸ್ ಅ ದುರ್ಬುದ್ಧೇಹೆ. ಅಂತಹ ದುರ್ಬುದ್ಧಿಯನ್ನ ಸಂತೋಷಗೊಳಿಸಬೇಕು ಅಂತ ಹೇಳಿ ಅವನ ಪರವಾಗಿ ನಿಂತು ನಮ್ಮ ವಿರುದ್ಧವಾಗಿ ಯುದ್ಧವನ್ನು ಮಾಡಬೇಕು ಅಂತ ಬಂದಿದ್ದಾರಲ್ಲ, ಅಹಂ ಅವೇಕ್ಷ್ಯ, ನಾನು ಅಂತಹವ್ರನ್ನ ನೋಡೋದಕ್ಕೆ ಇಷ್ಟಪಟ್ಟಿದ್ದೀನಿ, ಅದರಿಂದ ರಥವನ್ನು ಅಲ್ಲಿ ತಗೊಂಡೋಗಿ ನಿಲ್ಲಿಸು. ಮತ್ತು ಇಲ್ಲಿ ಅರ್ಜುನ ಹಿ ಈಸ್ ಮೇಕಿಂಗ್ ಎ ವೆರಿ ಕ್ಲಿಯರ್ ಪಾಯಿಂಟ್ ಟು ಪರಮಾತ್ಮ. ನಾನು ಯಾಕೆ ರಥವನ್ನು ಅಲ್ಲಿ ತಗೊಂಡು ಹೋಗಿ ನಿಲ್ಲಿಸು ಅಂತ ಹೇಳ್ತಾ ಇದ್ದೀನಿ ಅನ್ನೋದನ್ನು ಸಮರ್ಥನೆ ಮಾಡ್ಕೋತಾ ಇದ್ದೇನೆ ಅರ್ಜುನ. ನಾನು ಮುಖ್ಯವಾಗಿ ಶತ್ರು ಸೇನೆಯನ್ನು ವೀಕ್ಷಿಸಬೇಕು ಮತ್ತು ದುರ್ಬುದ್ಧಿಯಿಂದ ಕೂಡಿದ ಅಧರ್ಮವನ್ನ ಪಾಲಿಸ್ತಾ ಇರುವಂತಹ ದುರ್ಯೋಧನನನ್ನ ಪ್ರೀತಗೊಳಿಸಬೇಕು, ಸಂಪ್ರೀತಗೊಳಿಸಬೇಕು ಅಂತ ಹೇಳಿ ಅನೇಕ ಸೇನಾನಿಗಳು, ಕ್ಷತ್ರಿಯ ವೀರರು, ಮಹಾರಥಿಗಳು ವಿಶ್ವದ ನಾನಾ ಮೂಲೆಗಳಿಂದ ಇಲ್ಲಿಗೆ ಬಂದಿದ್ದಾರೆ. ಮತ್ತು ದುರ್ಯೋಧನನ ಕುರಿತು ಇಲ್ಲಿ ಈ ಸಂದರ್ಭದಲ್ಲಿ ಅನೇಕ ಬಾರಿ ಅವನ ಹೆಸರನ್ನ ಇಲ್ಲಿ ಸಂಜಯ ಹೇಳಿದ್ದಾನೆ. ಆಲ್ಮೋಸ್ಟ್ ಪ್ರತಿ ಬಾರಿ ದುರ್ಯೋಧನನನ್ನ ನೇರವಾಗಿ ದುರ್ಯೋಧನ ಅಂತ ಹೇಳ್ತಾ ಇಲ್ಲ ಅವನು ಸಂಜಯ. ಹಿ ಈಸ್ ಕಾಲಿಂಗ್ ಹಿಮ್ ಆಸ್ ಧಾರ್ತರಾಷ್ಟ್ರಸ್ಯ. ಸೊ ಇಲ್ಲಿ ಯಾಕೆ ಹಾಗೆ ಹೇಳಿದ್ದಾನೆ ಅಂತಂದ್ರೆ, ಇಟ್ ಮೀನ್ಸ್ ಧಾರ್ತರಾಷ್ಟ್ರಸ್ಯ ಪುತ್ರ ದುರ್ಯೋಧನ. ಇಲ್ಲಿ ಉದ್ದೇಶ ಏನು ಅಂತಂದ್ರೆ, ಬೋತ್ ಧೃತರಾಷ್ಟ್ರ ಅಂಡ್ ಧಾರ್ತರಾಷ್ಟ್ರಸ್ಯ ಅಂತಂದ್ರೆ ಹಿಸ್ ಸನ್ ದುರ್ಯೋಧನ, ಬೋತ್ ಆಫ್ ದೆಮ್ ಆರ್ ಈವಿಲ್ ಮೈಂಡೆಡ್ ಫೆಲೋಸ್. ಅವರಿಬ್ಬರೂ ಕೂಡ ದುರ್ಬುದ್ಧಿಯನ್ನೇ ಹೊಂದಿದ್ದಾರೆ. ಸೊ ಇಲ್ಲಿ ಧಾರ್ತರಾಷ್ಟ್ರಸ್ಯ ಅಂತ ಅವನು ಹೇಳಿದ ತಕ್ಷಣ ದಟ್ ಈಸ್ ಅನ್ ಇಂಡಿಕೇಶನ್ ದಟ್ ದಿ ಬೋತ್ ಧೃತರಾಷ್ಟ್ರ ಅಂಡ್ ಆಲ್ಸೋ ಹಿಸ್ ಸನ್ ದುರ್ಯೋಧನ, ಅವರಿಬ್ಬರೂ ಕೂಡ ದುರ್ಬುದ್ಧಿಯನ್ನು ಹೊಂದಿದ್ದಾರೆ. ಇದನ್ನ ಸ್ಪಷ್ಟ ಮಾಡಿಸೋದಕ್ಕೆ ಇಲ್ಲಿ ಅನೇಕ ಬಾರಿ ಸಂಜಯ ದುರ್ಯೋಧನನ್ನ ಧಾರ್ತರಾಷ್ಟ್ರಸ್ಯ ಅಂತಾನೆ ಕರೆದಿದ್ದಾರೆ. ಸೊ ಅರ್ಜುನ ಈ ವಿಚಾರವನ್ನ ಯಾಕೆ ಕೃಷ್ಣನಿಗೆ ಈ ರೀತಿ ಹೇಳ್ತಾ ಇದ್ದಾನೆ ಅಂತಂದ್ರೆ, ರಥವನ್ನ ಎರಡೂ ಭಾಗದಿಂದ ನಾನು ವೀಕ್ಷಿಸಬೇಕು. ಸೊ ಎರಡೂ ಸೈನ್ಯಗಳ ಮಧ್ಯದಲ್ಲಿ ಯಾಕೆ ನಿಲ್ಲಿಸು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅರ್ಜುನನ ಮನಸ್ಸಿನಲ್ಲಿ ಏನಿತ್ತು ಅಂತಂದ್ರೆ, ಮೊದಲಿಗೆ ಅರ್ಜುನ ಹಿ ಹಿಮ್ಸೆಲ್ಫ್ ಇಸ್ ಎ ಗ್ರೇಟ್ ವಾರಿಯರ್. ಇನ್ ಸ್ಪೈಟ್ ಆಫ್ ದಟ್ ಅವನಲ್ಲೂ ಕೂಡ ಒಂದು ಕುತೂಹಲ ಇರುತ್ತೆ, ಅವನಲ್ಲೂ ಕೂಡ ಒಂದು ಆಂಗ್ಸೈಟಿ ಇರುತ್ತೆ. ಯಾಕೆ ಅಂತಂದ್ರೆ ಇಟ್ ಈಸ್ ನಾಟ್ ಜಸ್ಟ್ ಸಮ್ ಯಾವುದೋ ಒಂದು ಆಟ ಅಲ್ಲ ಇದು, ಯುದ್ಧ ಅನ್ನುವಂಥದ್ದು ಇಟ್ ಈಸ್ ನಾಟ್ ಎ ಸ್ಪೋರ್ಟ್. ಸೊ ಈ ಯುದ್ಧ ಅಂತಂದಾಗ ಅಲ್ಲಿ ಕ್ವೈಟ್ ನ್ಯಾಚುರಲ್ ದೇರ್ ಈಸ್ ಆಂಗ್ಸೈಟಿ. ಸೊ ಅದೇ ರೀತಿ ಆಂಗ್ಸೈಟಿ ಅರ್ಜುನನಲ್ಲೂ ಉಂಟಾಗಿದೆ, ನಂಬರ್ 1. ಎರಡನೇದು, ಅರ್ಜುನ ಅವನೇನು ಹೇಳ್ತಾನೆ, ಅಹಂ ಅವೇಕ್ಷ್ಯ, ನಾನು ನೋಡಬೇಕು. ಇಲ್ಲಿ ಯುದ್ಧ ಮಾಡಬೇಕು ಅಂತ ಬಂದಿರೋರಾದ್ರು ಯಾರು? ಧೃತರಾಷ್ಟ್ರ ಮತ್ತು ದುರ್ಯೋಧನ ಹೇಗೆ ದುರ್ಬುದ್ಧಿಯು ಉಳ್ಳವರು ಅಂತ ಇಲ್ಲಿ ಹೇಳಿದಾರೋ, ಅದೇ ರೀತಿಯಲ್ಲಿ ದುರ್ಯೋಧನನ ಪರವಾಗಿ ಬಂದು ಯುದ್ಧವನ್ನ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಬಂದು ಸೇರಿದಾರಲ್ಲ, ಈವನ್ ದೇ ಆರ್ ಆಲ್ಸೋ ದುರ್ಬುದ್ಧಿ, ಅವರು ಕೂಡ ದುರ್ಬುದ್ಧಿಯನ್ನು ಹೊಂದಿದ್ದಾರೆ. ಅಂತಹವ್ರನ್ನ ನಾನು ನೋಡಬೇಕು. ಜೊತೆಗೆ ಬಂದು ಸೇರಿರುವಂತಹ ಯೋಧರನ್ನ ನೋಡಿದ್ರೆ, ದಿಸ್ ಇಸ್ ದ ಥರ್ಡ್ ಪಾಯಿಂಟ್ ಹಿ ಇಸ್ ಗಿವಿಂಗ್. ಬಂದು ಸೇರಿರುವಂತಹ ಈ ಮಹಾರಥಿಗಳನ್ನು ನೋಡಿದ್ರೆ
ಅವರ ಬಲ ಎಷ್ಟಿರಬಹುದು, ಅವರ ತಂತ್ರ, ಅವರು ಈ ಯುದ್ಧ ಅಂತಂದಾಗ ಏನು ಒಂದು ಟೆಕ್ನಿಕ್ನ ಯೂಸ್ ಮಾಡ್ತಾರೆ. ಸೊ ಈ ಒಂದು ಎಸ್ಟಿಮೇಷನ್ ನನಗೆ ಗೊತ್ತಾಗುತ್ತೆ. ಸೊ ಬಂದಿರೋವರ ಶಕ್ತಿ ಸಾಮರ್ಥ್ಯ, ಅವರ ಟೆಕ್ನಿಕ್ ಹೇಗಿರಬಹುದು ಅನ್ನುವಂತಹ ಒಂದು ಎಸ್ಟಿಮೇಷನ್ ನನಗೆ ಸಿಕ್ಕಿದ್ರೆ ದೆನ್ ನಾನು ಕೂಡ ರಣತಂತ್ರವನ್ನು ಈ ಯುದ್ಧದಲ್ಲಿ ಉಪಯೋಗಿಸಬಹುದು. ಅವರ ಜೊತೆಯಲ್ಲಿ ನಾನು ಹೇಗೆ ಯುದ್ಧವನ್ನು ಮಾಡಬೇಕು ಅನ್ನುವಂತಹದ್ದು ನನಗೂ ಕೂಡ ಗೊತ್ತಾಗಲಿ. ಅವೆಲ್ಲವನ್ನ ನಾನು ಅಹಂ ಅವೇಕ್ಷ್ಯ, ಅವೆಲ್ಲವನ್ನ ನಾನು ನೋಡಬೇಕು. ಸೊ ಇಲ್ಲಿ ನೋಟ ಅಂತ ಹೇಳಿದಾಗ ಐ ವಾಂಟ್ ಟು ಸಿ ಅಂತಂದರೆ ಆ ಸೀಯಿಂಗಲ್ಲಿ ಇವೆಲ್ಲ ಇದೆ. ನಾಟ್ ಜಸ್ಟ್ ಸೀಯಿಂಗ್. ತನ್ನ ಮನಸ್ಸಿನ ಆಳದಲ್ಲಿದ್ದಂತಹ ಅಷ್ಟು ಮಾತುಗಳನ್ನು ಪರಮಾತ್ಮನಲ್ಲಿ ಹೇಳ್ತಾ ಇದ್ದಾನೆ. ಜೊತೆಗೆ ಇವೆಲ್ಲವರ ಜೊತೆಗೆ ಅರ್ಜುನ ಆಲ್ಸೋ ನೋಸ್ ದಟ್ ಹಿ ಈಸ್ ಅ ಗ್ರೇಟ್ ವಾರಿಯರ್. ಹಿ ಹಿಮ್ಸೆಲ್ಫ್ ಈಸ್ ಎ ವೆರಿ ಗ್ರೇಟ್ ಫೈಟರ್. ಈ ಯುದ್ಧದಲ್ಲಿ ನಮಗೆ ಸೋಲು ಅನ್ನುವಂತಹದ್ದು ಸಾಧ್ಯವೇ ಇಲ್ಲ ಅನ್ನುವಂತಹ ಪೂರ್ಣ ವಿಶ್ವಾಸ ಅರ್ಜುನನಲ್ಲಿ ಇದೆ. ಅದರ ಜೊತೆಗೆ ದಿ ಲಾರ್ಡ್ ಶ್ರೀಕೃಷ್ಣ ಹಿ ವಿಲ್ ನಾಟ್ ಫೈಟ್ ಇನ್ ದಿ ವಾರ್. ಅವನು ಯುದ್ಧವನ್ನು ಮಾಡೋದಿಲ್ಲ. ಯುದ್ಧವನ್ನು ಮಾಡದೆ ಹೋದರೂ ಕೂಡ ನಮ್ಮ ಪರವಾಗಿ ಅವನಿದಾನಲ್ಲ, ದಟ್ ಈಸ್ ಸಫಿಷಿಯಂಟ್ ಫಾರ್ ಅಸ್. ಸೊ ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ಇದ್ದಾನೆ ಅಂತಂದ ಮೇಲೆ ಜಯ ಅನ್ನುವಂತಹದ್ದು ಅವನು ಎಲ್ಲಿರ್ತಾನೆ ಅಲ್ಲಿರುತ್ತೆ. ಈಗ ಪರಮಾತ್ಮ ಶ್ರೀಕೃಷ್ಣ ಈಸ್ ವಿತ್ ಅಸ್. ಸೊ ಅದರಿಂದ ಜಯ ಅನ್ನುವಂತಹದ್ದು ನಮಗೆ ಸಿಕ್ಕೇ ಸಿಗತ್ತೆ. ಇಷ್ಟೆಲ್ಲ ಅವನಿಗೆ ಗೊತ್ತಿದೆ. ತಾನೊಬ್ಬ ಸಮರ್ಥ ಬಿಲ್ಲುಗಾರ ಅನ್ನುವಂತಹದ್ದು ಗೊತ್ತು. ಪಾಂಡವರ ಪಕ್ಷ ಬಹಳ ಬಲಶಾಲಿಯಾಗಿದೆ. ಸಾಕ್ಷಾತ್ ಭೀಮ, ಧರ್ಮರಾಜ, ನಕುಲ ಸಹದೇವ, ಮಕ್ಕಳು, ಅನೇಕ ಮಹಾರಥಿಗಳೆಲ್ಲ ನಮ್ಮ ಜೊತೆಗೆ ಇದ್ದಾರೆ ಅನ್ನುವಂತಹದ್ದು ಅರ್ಜುನನಿಗೆ ಗೊತ್ತು. ಜೊತೆಗೆ ಪರಮಾತ್ಮ ಶ್ರೀಕೃಷ್ಣ ಈಸ್ ವಿತ್ ಅಸ್. ಸೊ ಇವೆಲ್ಲ ಇರೋದ್ರಿಂದ ನಮಗೆ ಗೆಲುವು ಗ್ಯಾರಂಟಿ ಅನ್ನುವಂತಹದ್ದು ಗೊತ್ತಿದೆ. ಇನ್ ಸ್ಪೈಟ್ ಆಫ್ ದಟ್ ಅರ್ಜುನ ಬಿಟ್ ಆಂಕ್ಷಿಯಸ್ ಅಬೌಟ್ ದಿ ವಾರ್. ಸೊ ಇವೆಲ್ಲ ನನ್ನ ಮನಸ್ಸಿನಲ್ಲಿ ಈ ರೀತಿ ಇರೋದ್ರಿಂದ ಪ್ಲೀಸ್ ಟೇಕ್ ದಿಸ್ ರಥ ಇನ್ ಬಿಟ್ವೀನ್ ಟೂ ಆರ್ಮೀಸ್ ಅಂಡ್ ಸ್ಟಾಪ್ ದೇರ್ ಫಾರ್ ಎ ವೈಲ್. ಯಾಕೆಂತಂದ್ರೆ ಇನ್ನೂ ಯುದ್ಧ ಪ್ರಾರಂಭ ಆಗಿಲ್ಲ. ವಿ ಹ್ಯಾವ್ ಸಮ್ ಮೋರ್ ಟೈಮ್. ಇಟ್ ಹ್ಯಾಸ್ ಟು ಸ್ಟಾರ್ಟ್. ಅದು ಪ್ರಾರಂಭ ಆಗೋದಕ್ಕೆ ಮುಂಚೆ ಆ ಎರಡೂ ಸೈನ್ಯಗಳ ಮಧ್ಯದಲ್ಲಿ ನೀನು ರಥವನ್ನು ನಿಲ್ಲಿಸಿದ್ರೆ ನಾನು ಎರಡೂ ಪಕ್ಷವನ್ನು ಒಮ್ಮೆ ಪೂರ್ಣವಾಗಿ ಪುನರ್ವೀಕ್ಷಿಸಬೇಕು. ದಿಸ್ ಈಸ್ ದಿ ಉದ್ದೇಶ ಆಫ್ ದಿ ಅರ್ಜುನ. ಇನ್ ಫ್ಯಾಕ್ಟ್ ದಿ ಫಸ್ಟ್ ಚಾಪ್ಟರ್ ಆಫ್ ದಿ ಭಗವದ್ಗೀತಾ ಈಸ್ ಕಾಲ್ಡ್ ದಿ ಅರ್ಜುನ ವಿಷಾದ ಯೋಗ. ಸೊ ಈ ಕ್ಷಣದಲ್ಲಿ ರಥ ಹೋಗಿ ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಂತಾಗ ಅದು ಭಗವದ್ಗೀತೆಗೆ ನಾಂದಿಯನ್ನು ಹಾಕಿಕೊಟ್ಟಂತಹ ಒಂದು ಕ್ಷಣ, ಅಮೋಘ ಕ್ಷಣ. ಸೊ ಅಲ್ಲಿ ಹೋಗಿ ನಿಂತ್ಕೋತಾನೆ ಅರ್ಜುನ. ಎರಡೂ ಸೈನ್ಯಗಳನ್ನು ಅವನು ನೋಡ್ತಾನೆ. ನೋಡಿದ ನಂತರದಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ, ಸಾಕಷ್ಟು ವಿಚಾರ ಇದೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.